ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಬರುವಂಥ ಗೆಮೆಟೋಜೆನೆಸಿಸ್ ಈ ಟಾಪಿಕ್ ಏನಿದೆ ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಳೆದ ವಿಡಿಯೋಗಳಲ್ಲಿ ನಾನು ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಬರುವಂಥ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಲಿ ಇದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಆ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಫಸ್ಟ್ ನೋಡ್ಕೊಳ್ಳಿ. ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಗೆಮೆಟೋಜೆನೆಸಿಸ್ ಈ ಟಾಪಿಕ್ ಏನಿದೆ ಇದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಗೆಮೆಟೋಜೆನೆಸಿಸ್ ಏನಿದೆ ಇದು ಕಂಪ್ಲೀಟಾಗಿ ನಾನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ಹೆಲ್ಪ್ ಆಗೋ ಹಾಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ನೀವು ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರು ಅಥವಾ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀಟ್ಗೆ ಅಥವಾ KCETಗೆ ನೀವು ಪ್ರಿಪೇರ್ ಆಗ್ತಿದ್ರು ಕೂಡ ನಾನು ಹಾಕ್ತಾ ಇರೋಂಥ ಎಲ್ಲ ವಿಡಿಯೋಗಳು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ವಿಡಿಯೋಗಳನ್ನ ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಕಾನ್ಸೆಪ್ಟ್ಸ್ಗಳನ್ನ ಕಲ್ತ್ಕೊಳ್ಳಿ. ಈವನ್ ನಿಮ್ಮ MCQ ಅಟೆಂಡ್ ಮಾಡೋದಕ್ಕೂ ಕೂಡ ಈ ವಿಡಿಯೋಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋಗಳನ್ನ ನೀವು ಕಂಪ್ಲೀಟ್ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಿದೆ ಗೆಮೆಟೋಜೆನೆಸಿಸ್ ಇದನ್ನು ಸ್ಟಾರ್ಟ್ ಮಾಡೋಣ. ಗೆಮೆಟೋಜೆನೆಸಿಸ್ ಹಾಗಂದ್ರೆ ಏನು? ಇಲ್ಲೇ ಮೀನಿಂಗ್ ಇದೆ ಅಲ್ಲ, ಗ್ಯಾಮೆಟೋ ಮೀನ್ಸ್ ಗ್ಯಾಮೆಟ್ಸ್, ಜೆನೆಸಿಸ್ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಜೆನೆಸಿಸ್ ಅಂದರೆ ಪ್ರೊಡಕ್ಷನ್ ಅಥವಾ ಫಾರ್ಮೇಷನ್. ಸೊ ಗ್ಯಾಮೆಟ್ಸ್ ಫಾರ್ಮ್ ಆಗುವಂಥ ಒಂದು ಪ್ರೋಸೆಸ್ ಏನಿದೆ ಅದನ್ನು ನಾವು ಗೆಮೆಟೋಜೆನೆಸಿಸ್ ಅಂತ ಹೇಳ್ತೀವಿ. ಗ್ಯಾಮೆಟ್ಸ್ ಯಾವ ಥರ ಫಾರ್ಮ್ ಆಗುತ್ತೆ? ಎರಡು ರೀತಿ ಗ್ಯಾಮೆಟ್ಸ್ಗಳಿದೆ ಅಲ್ವಾ, ಒಂದು ಮೇಲ್ ಗ್ಯಾಮೆಟ್, ಇನ್ನೊಂದು ಫೀಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಏನಿದೆ ಅದನ್ನು ನಾವು ಸ್ಪರ್ಮ್ ಅಂತೀವಿ. ಫೀಮೇಲ್ ಗ್ಯಾಮೆಟ್ ಏನಿದೆ ಇದನ್ನು ನಾವು ಓವಾ ಅಂತ ಹೇಳ್ತೀವಿ. ಸೊ ಈ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುವಂಥ ಪ್ರೋಸೆಸ್ನ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳ್ತೀವಿ. ಹಾಗೆ ಫೀಮೇಲ್ ಓವಾ ಏನಿದೆ ಅದು ಪ್ರೊಡ್ಯೂಸ್ ಆಗುವಂಥ ಪ್ರೋಸೆಸ್ನ ಊಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಎರಡನ್ನೂ ಕೂಡ ನಾವೀಗ ಡೀಟೇಲ್ ಆಗಿ ನೋಡಬೇಕು. ಸ್ಪರ್ಮ್ಯಾಟೋಜೆನೆಸಿಸ್ನು ಕೂಡ ಡೀಟೇಲ್ ಆಗಿ ನೋಡಬೇಕು, ಹಾಗೆ ಊಜೆನೆಸಿಸ್ ಕೂಡ ಡೀಟೇಲ್ ಆಗಿ ನೋಡಬೇಕು. ಸೊ ಫಸ್ಟ್ ಈಗ ಸ್ಪರ್ಮ್ಯಾಟೋಜೆನೆಸಿಸ್ನ ನೋಡೋಣ. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ ಏನು? ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ ಸ್ಪರ್ಮ್ ಪ್ರೊಡ್ಯೂಸ್ ಆಗುವಂಥ ಒಂದು ಪ್ರೋಸೆಸ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಎಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಸ್ಪರ್ಮ್? ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಇದು ಪ್ರೊಡ್ಯೂಸ್ ಆಗ್ತಿದೆ. ಇದರದ್ದು ಎಕ್ಸ್ಪ್ಲನೇಷನ್ ಎಲ್ಲ ಆಲ್ರೆಡಿ ನಾನು ಕೊಟ್ಟಿರೋದ್ರಿಂದ ಮತ್ತೆ ಅದನ್ನು ಡೀಟೇಲ್ ಆಗಿ ಹೇಳೋಕ್ಕೋಗಲ್ಲ. ಎಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಗೊತ್ತಲ್ವಾ? ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಿದೆ. ಅಲ್ಲಿಂದ ಅದು ಹೊರಗೆ ಬಂದು ಎಪಿಡಿಡಿಮಸಲ್ಲಿ ಸ್ಟೋರ್ ಆಗುತ್ತೆ, ಅಲ್ಲೇ ಮೆಚೂರ್ ಕೂಡ ಆಗುತ್ತೆ. ಸೊ ಮೆಚೂರೇಷನ್ ಎಲ್ಲಿ ಆಗುತ್ತೆ? ಎಪಿಡಿಡಿಮಸಲ್ಲಿ ಆಗುತ್ತೆ. ಸೊ ಈಗ ನಾವು ಏನು ನೋಡಬೇಕಂದ್ರೆ ಹೇಗೆ ಅದು ಒಂದು ಸೆಲ್ ಒಳಗಡೆ ಯಾವ ರೀತಿ ಅದು ಡಿವಿಷನ್ ಆಗಿ ಹೇಗೆ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಿದೆ ಫೈನಲ್ ಆಗಿ ಅದನ್ನು ನಾವೀಗ ನೋಡಬೇಕು. ಇಲ್ಲಿ ಟೆಸ್ಟಿಸ್ ಕಾಣ್ತಾ ಇದೆ ಅಲ್ವಾ? ಸೊ ಈ ಟೆಸ್ಟಿಸಲ್ಲಿ ಮೇನಾಗಿ ಎಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇರೋದು? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸಲ್ಲಿ. ಸೊ ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳಲ್ಲಿ ಏನಿದೆ ಅದನ್ನು ಒಂದು ಪೋರ್ಷನ್, ಈ ಟ್ಯೂಬ್ಯೂಲಲ್ಲಿ ಒಂದು ಪೋರ್ಷನ್ ಇಲ್ಲಿ ತೊಗೊಂಡು ಎನ್ಲಾರ್ಜ್ ಮಾಡಿದರೆ ಇದ್ರದ್ದು ಕ್ರಾಸ್ ಸೆಕ್ಷನ್ ತೊಗೊಂಡ್ರೆ ಈ ಒಂದು ಪೋರ್ಷನ್ ಏನಿದೆ ಇದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ, ಈ ಒಂದು ಪೋರ್ಷನ್ ಇಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ಒಂದು ಪೋರ್ಷನಲ್ಲಿ ನಿಮಗೆ ಕಾಣ್ತಾ ಇರೋದು ಕೆಲವೊಂದು ಸೆಲ್ಗಳು ಮಾತ್ರ. ಸೊ ಈ ಕೆಲವೊಂದು ಸೆಲ್ಲಲ್ಲಿ ಒಂದು ಸೆಲ್ನ ತೊಗೊಂಡು ನಾವೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಎಲ್ಲ ಸೆಲ್ಗಳು ಇದೇ ಪ್ರೋಸೆಸ್ನ ಫಾರ್ಮ್ ಮಾಡ್ತಾ ಇರುತ್ತೆ ಅಥವಾ ಇದೇ ಪ್ರೋಸೆಸ್ನ ಫಾಲೋ ಮಾಡ್ತಾ ಇರುತ್ತೆ. ಬಟ್ ನಾವೆಲ್ಲ ಸೆಲ್ದೂ ಪ್ರತಿಯೊಂದು ನೋಡೋದಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಒಂದು ಸೆಲ್ನ ಈಗ ನಾನು ಹೇಗೆ ಅದು ಫಾರ್ಮ್ ಆಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಟೆಸ್ಟಿಸ್ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಒನ್ ಆಫ್ ದ ಪೋರ್ಷನ್ನ ಇಲ್ಲಿ ತೊಗೊಂಡಾಗಿದೆ. ಸೊ ನೋಡಿ, ಈ ಪೋರ್ಷನ್ ಏನಿದೆ ಇದು ಒನ್ ಆಫ್ ದ ಪೋರ್ಷನ್ ಆಫ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಸೊ ಈ ಸೆಮಿನಿಫೆರಸ್ ಟ್ಯೂಬ್ಯೂಲಲ್ಲಿ ಹೇಗೆ ಕಾಣುತ್ತೆ ಸೆಲ್ಗಳು, ಹೇಗೆ ಅದು ಡಿವಿಷನ್ ಇರುತ್ತೆ ಅದನ್ನು ಈಗ ನೆಕ್ಸ್ಟ್ ನೋಡೋಣ. ಸೊ ದಿಸ್ ಈಸ್ ಒನ್ ಆಫ್ ದ ಪೋರ್ಷನ್ ಆಫ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಅಲ್ಲಿ ಏನು ನೋಡಿದ್ರಲ್ಲ ಅದೇ ಥರ ಇಲ್ಲಿ ಸ್ವಲ್ಪ ಇನ್ನು ನೀಟ್ ಡಯಾಗ್ರಾಮೆಟಿಕ್ ವೇ ಇಲ್ಲಿ ತೋರಿಸಿದ್ದಾರೆ. ಈ ಡಯಾಗ್ರಾಮಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ? ಈ ಔಟಮೋಸ್ಟ್ ಲೇಯರ್ ಏನಿದೆಯಲ್ಲ ಇದನ್ನು ನಾವು ಜರ್ಮೈನಲ್ ಸೆಲ್ ಅಂತ ಹೇಳ್ತೀವಿ ಅಥವಾ ಜರ್ಮೈನಲ್ ಎಪಿಥೀಲಿಯಮ್ ಅಂತ ಹೇಳ್ತೀವಿ. ಸೊ ಈ ಜರ್ಮೈನಲ್ ಎಪಿಥೀಲಿಯಮ್ಗಳು ಅದರ ಮೇಲೆ ಕೆಲವೊಂದು ಸೆಲ್ಗಳು ಹೀಗೆ ಅಟ್ಯಾಚ್ ಆಗಿದೆ, ಕಾಣಿಸ್ತಿದೆಯಾ? ಈ ಸೆಲ್ಗಳೇನು ಅಟ್ಯಾಚ್ ಆಗಿದೆಯಲ್ಲ ಇದನ್ನು ನಾವು ಸ್ಪರ್ಮ್ಯಾಟೋಗೋನಿಯಮ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಸ್ಪರ್ಮ್ಯಾಟೋಗೋನಿಯಮ್. ಈ ಸ್ಪರ್ಮ್ಯಾಟೋಗೋನಿಯಮ್ ಡಿಪ್ಲಾಯ್ಡ್ ಆಗಿರುತ್ತೆ. ಅಂದರೆ ಇದರಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡ್ತಾ ಇರೋದು. ಸೊ ಹ್ಯೂಮನ್ ಬೀಯಿಂಗಲ್ಲೇ ಡಿಪ್ಲಾಯ್ಡ್ ನಂಬರ್ ಅಂದರೆ 46. ಸೊ ಇದರಲ್ಲಿರುವಂಥ ಕ್ರೋಮೋಸೋಮ್ಸ್ ಎಷ್ಟು? 46. ಸೊ 46 ಕ್ರೋಮೋಸೋಮ್ ಇರುವಂಥ ಈ ಸ್ಪರ್ಮ್ಯಾಟೋಗೋನಿಯಮ್ ಏನಿದೆ ಇದು ಜರ್ಮೈನಲ್ ಎಪಿಥೀಲಿಯಮ್ಗೆ ಅಟ್ಯಾಚ್ ಆಗಿದೆ. ಸೊ ಈಗ ಈ ಸ್ಪರ್ಮ್ಯಾಟೋಗೋನಿಯಮ್ ಸೆಲ್ಸ್ಗಳೇ ಡಿವೈಡ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಅದನ್ನು ಈಗ ನಾವು ನೋಡೋಣ ಹೇಗೆ ಆಗ್ತಿದೆ ಎಕ್ಸಾಕ್ಟಾಗಿ ಅಂದರೆ ಇಲ್ಲಿ ನಿಮಗೆ ಕಾಣ್ತಿದೆಯಾ? ಫಸ್ಟ್ ಏನಾಗುತ್ತೆ, ಈ ಸ್ಪರ್ಮ್ಯಾಟೋಗೋನಿಯಮ್ ಇಟ್ ವಿಲ್ ಅಂಡರ್ಗೋ ಮೈಟೋಟಿಕ್ ಡಿವಿಷನ್. ಓಕೆ, ಮೈಟೋಸಿಸ್ ಪ್ರೋಸೆಸ್ ಆಗುತ್ತೆ. ಮೈಟೋಸಿಸ್ ಆದಾಗ ನಿಮಗೆ ಗೊತ್ತು ಒಂದು ಸಿಂಗಲ್ ಸೆಲ್ ಇರೋದು ಡಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು ಸೆಲ್ ಇದೇನಾಯಿತು, ಎರಡು ಸೆಲ್ ಆಗಿ ಇಲ್ಲಿ ಕನ್ವರ್ಟ್ ಆಗಿದೆ, ಕಾಣಿಸ್ತಿದೆಯಾ? ಸೊ 2 ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಯಿತು. ಈ ಸೆಲ್ಗಳನ್ನ, ಈ ಡಾಟರ್ ಸೆಲ್ಸ್ ಆಗಿ ಪ್ರೊಡ್ಯೂಸ್ ಆಗಿದ್ದನ್ನು ನಾವೇನಂತ ಕರಿತೀವಿ? ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಕರಿತೀವಿ.
ಸೊ ಸ್ಪರ್ಮ್ಯಾಟೋಗೋನಿಯಂ ಡಿಪ್ಲಾಯ್ಡ್ ಇರೋದು ಮೈಟೋಸಿಸ್ ಪ್ರೋಸೆಸ್ ಆದಾಗ ಪ್ರೊಡ್ಯೂಸ್ ಆಗುವಂಥ ಸೆಲ್ನ ನಾವು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಸೊ ಈಗ ಡಾಟರ್ ಸೆಲ್ಸಲ್ಲಿ ಮೈಟೋಸಿಸ್ ಆಗಿರೋದ್ರಿಂದ ಎಷ್ಟಿರುತ್ತೆ ಕ್ರೋಮೋಸೋಮ್ ನಂಬರ್? ಸೇಮ್ ಇರುತ್ತೆ. ಪ್ಯಾರೆಂಟ್ ಸೆಲ್ಲಲ್ಲಿ ಎಷ್ಟಿತ್ತು ಅಷ್ಟೇ ಇರುತ್ತೆ. ಸೊ ಈಗ ಪ್ರೈಮರಿ ಸ್ಪರ್ಮ್ಯಾಟೋಸೈಟಲ್ಲೂ ಕೂಡ 46 ಕ್ರೋಮೋಸೋಮ್ ಇದೆ ಅಲ್ವಾ. ನೆಕ್ಸ್ಟ್ ಏನಾಗುತ್ತೆ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್? ಇದು ಕೂಡ ಫರ್ದರ್ ಇಟ್ ವಿಲ್ ಅಂಡರ್ಗೋ ಡಿವಿಷನ್. ಇದು ಯಾವ ಡಿವಿಷನ್ ಆಗ್ತಾ ಇದೆ? ಮಿಯೋಸಿಸ್ ಡಿವಿಷನ್ ಆಗ್ತಾ ಇದೆ. ಮಿಯೋಸಿಸ್ ಡಿವಿಷನ್ ಆದಾಗ ನಿಮಗೆ ಗೊತ್ತು ಏನಾಗುತ್ತೆ, ಒಂದು ಸಿಂಗಲ್ ಸೆಲ್ ಇದ್ದಿದ್ದು ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆದಾಗ ಫೈನಲ್ ಆಗಿ ನಮ್ಗೆ ಏನು ಪ್ರೊಡ್ಯೂಸ್ ಆಗುತ್ತೆ? 4 ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 4 ಸೆಲ್ಸ್ ಫಾರ್ಮ್ ಆಗಿದೆ. ಸೊ 4 ಸೆಲ್ಸ್ಗಳು ಇದನ್ನು ನಾವೇನು ಹೇಳ್ತೀವಿ? ಸ್ಪರ್ಮ್ಯಾಟಿಡ್ಸ್ ಅಂತ ಹೇಳ್ತೀವಿ. ಯಾವಾಗ ಅದು 4 ಸೆಲ್ಸ್ ಆಗೋಯ್ತಲ್ಲ ಅದನ್ನು ಸ್ಪರ್ಮ್ಯಾಟಿಡ್ಸ್ ಅಂತ ಹೇಳ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಮಿಯೋಸಿಸ್ ಆಗಿತ್ತಲ್ಲ ಆ ಸೆಲ್ಗಳನ್ನ ನಾವು ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಓಕೆನಾ. ಸೊ ಮೈಟೋಸಿಸ್ ಆದಮೇಲೆ ಮಿಯೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗಿ ಅದು ಒಂದು ಡಿವಿಷನ್ ಸ್ಟಾರ್ಟ್ ಆಗಿರುತ್ತಲ್ಲ ಆಗ ಅದನ್ನು ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟಲ್ಲೂ ನೀವು ಆಲ್ಮೋಸ್ಟ್ 46 ಕ್ರೋಮೋಸೋಮ್ ಅಂತಲೇ ಇಟ್ಕೊಳ್ಬೋದು, ಬಿಕಾಸ್ ಅದು ಇನ್ನೂ ಹಾಫ್ ಆಫ್ ದ ಕ್ರೋಮೋಸೋಮ್ ನಂಬರ್ ಆಗಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಫರ್ದರ್ ಮಿಯೋಸಿಸ್ 2 ಕಂಪ್ಲೀಟ್ ಮಾಡಿದಾಗ 4 ಸೆಲ್ಸ್ ಫಾರ್ಮ್ ಆಗುತ್ತಲ್ಲ. ಸೊ ಆವಾಗ 4 ಸೆಲ್ಸ್ ಫಾರ್ಮ್ ಆದಾಗ ಮಿಯೋಸಿಸಲ್ಲಿ ನಿಮಗೆ ಗೊತ್ತಿದೆ ಕ್ರೋಮೋಸೋಮ್ ನಂಬರ್ ಏನಿದೆ ಅದು ಹಾಫ್ ಆಗಿಬಿಡುತ್ತೆ. ಸೊ ಇಲ್ಲಿ ಹಾಫ್ ಅಂದರೆ 46 ಟು ಹಾಫ್ ಎಷ್ಟು 23 ಆಗಿಬಿಡುತ್ತೆ. ಸೊ ಈಗ ಇಲ್ಲಿ ಸ್ಪರ್ಮ್ಯಾಟಿಡ್ಸಲ್ಲಿರುವಂಥದ್ದು ಎಷ್ಟು ಕ್ರೋಮೋಸೋಮ್ ನಂಬರ್? 23. ಸೊ ಈ ಕ್ರೋಮೋಸೋಮ್ ನಂಬರ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಅದಕ್ಕಾಗಿ ನಾನು ಇದನ್ನು ಹೇಳ್ತಾ ಇರೋದು. ನಂಬರ್ ಕೂಡ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದರ ಬೇಸ್ ಮೇಲೆ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ನ ಕೇಳ್ಬೋದು ಅಥವಾ MCQ ಕ್ವಶನ್ಸ್ ಕೇಳ್ಬೋದು. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಕಾಂಪಿಟೇಟಿವ್ಗೆ ಹೋದ್ರಂತೂ ಇದು ಫೇವ್ರೆಟ್ ಕ್ವಶನ್ ಆಗಿರುತ್ತೆ ಅವ್ರಿಗೆ, ಬಿಕಾಸ್ ಇಲ್ಲಿ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತಲ್ಲ ಹ್ಯಾಪ್ಲಾಯ್ಡ್ ಯಾವುದು ಡಿಪ್ಲಾಯ್ಡ್ ಯಾವುದು ಅಂತ. ಸೊ ಹಾಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಇದರ ರಿಲೇಟೆಡ್ ಕ್ವಶನ್ಸ್ಗಳನ್ನ ಪಿಕ್ ಮಾಡಿರ್ತಾರೆ. ಸೊ ಅಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ನೀವು ಈ ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಯಾವುದೆಲ್ಲ ಹ್ಯಾಪ್ಲಾಯ್ಡ್ ಇದೆ ಯಾವುದೆಲ್ಲ ಡಿಪ್ಲಾಯ್ಡ್ ಇದೆ ಅಂತ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ. ಮೈಟೋಸಿಸ್ ಆಗುವಾಗ ಸೇಮ್ ನಂಬರೇ ಇರುತ್ತೆ, ಅಂದರೆ ಡಿಪ್ಲಾಯ್ಡ್ ನಂಬರೇ ಇರುತ್ತೆ, 46 ಇರುತ್ತೆ. ಮಿಯೋಸಿಸ್ 1 ಆದಾಗಲೂ ಕೂಡ ಆಲ್ಮೋಸ್ಟ್ 46 ಇರುತ್ತೆ, ಅಲ್ಲೇನು ಚೇಂಜಸ್ ಆಗಲ್ಲ. ಯಾವಾಗ ಅದು ಮಿಯೋಸಿಸ್ 2ನ ಕಂಪ್ಲೀಟ್ ಮಾಡುತ್ತೆ 4 ಸೆಲ್ಸ್ ಫಾರ್ಮ್ ಆಗಿಬಿಡುತ್ತಲ್ಲ ಆಗ ಅದು ಹ್ಯಾಪ್ಲಾಯ್ಡ್ ಆಗಿಬಿಡುತ್ತೆ, ಅಂದರೆ ಹಾಫ್ ಆಫ್ ದ ಕ್ರೋಮೋಸೋಮ್ ನಂಬರ್ ಇರುತ್ತೆ ಅದರಲ್ಲಿ, ದಟ್ ಈಸ್ 23. ನೆಕ್ಸ್ಟ್ ಈಗ ಸ್ಪರ್ಮ್ಯಾಟಿಡ್ಸ್ ಸ್ಟಾರ್ಟಿಂಗಿಗೆ ನಿಮಗೆ ಸರ್ಕ್ಯುಲರ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸರ್ಕ್ಯುಲರ್ ಶೇಪಲ್ಲಿರೋದು ಸ್ಲೋ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾವ ಥರ ಕನ್ವರ್ಟ್ ಆಗ್ತಿದೆ ಈ ಶೇಪ್ನ ಇಲ್ಲಿ ಅಬ್ಸರ್ವ್ ಮಾಡಿ. ಇದು ಕಂಪ್ಲೀಟಾಗಿ ನಿಮಗೆ ಸ್ಪರ್ಮ್ ಶೇಪು ಕಾಣ್ತಾ ಇಲ್ಲ ಒಂದು ಸರ್ಕ್ಯುಲರ್ ಸೆಲ್ ಶೇಪು ಕಾಣ್ತಾ ಇಲ್ಲ. ಕಂಪ್ಲೀಟ್ ಸ್ಪರ್ಮ್ ಅಂದರೆ ಹೇಗಿರಬೇಕು? ಹೀಗಿರಬೇಕು ಅಲ್ವಾ. ನೋಡೋದಕ್ಕೆ ಶೇಪ್ ಡಿಫ್ರೆಂಟ್ ಆಗಿದೆ, ಬಟ್ ಇಲ್ಲಿ ಹಾಗೂ ಇಲ್ಲ, ಇದು ಡಿಫ್ರೆಂಟಾಗಿ ಏನೋ ಒಂಥರ ಸ್ಟ್ರಕ್ಚರ್ ಇದೆ. ಸೊ ಇದು ಯಾಕೆ ಹೀಗಾಯಿತು ಅಂದರೆ ಈ ಸ್ಟ್ರಕ್ಚರ್ ಫಾರ್ಮ್ ಆಗಿ ಇದು ಹೋಗಿ ಏನಾಗುತ್ತೆ ಸರ್ಟೋಲಿ ಸೆಲ್ಗಳು. ಇದು ಸರ್ಟೋಲಿ ಸೆಲ್ ಯಾವುದು ಅಂದರೆ ಇಲ್ಲೊಂದು ನಿಮ್ಗೆ ಕಾಣಿಸ್ತಾ ಇದೆಯಾ ಒಂದು ಎಲಾಂಗೇಟೆಡ್ ಸೆಲ್. ಈ ಸರ್ಟೋಲಿ ಸೆಲ್ಗಳಿಗೆ ಹೋಗಿ ಇದು ಅಟ್ಯಾಚ್ ಆಗುತ್ತೆ. ಹೋಗಿ ಅಟ್ಯಾಚ್ ಆಗಿ ಅದರಿಂದ ಒಂದು ನರಿಷ್ಮೆಂಟ್ ತೊಗೊಂಡು ಈ ಥರ ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಈ ಸ್ಪರ್ಮ್ ಸ್ಟ್ರಕ್ಚರ್ ಬರಬೇಕು ಅಂದರೆ ಈ ಲೇಟ್ ಸ್ಪರ್ಮ್ಯಾಟಿಡ್ಸ್ ಇದೆಯಲ್ಲ ಇದು ಹೋಗಿ ಸರ್ಟೋಲಿ ಸೆಲ್ಗಳಿಗೆ ಅಟ್ಯಾಚ್ ಆಗಿ ಅದರಿಂದ ಒಂದು ನರಿಷ್ಮೆಂಟ್ ತೊಗೊಂಡು ಅದು ಕಂಪ್ಲೀಟಾಗಿ ಮೆಚೂರ್ ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೆಚೂರ್ ಸ್ಪರ್ಮಲ್ಲಿ ಎಷ್ಟಿರುತ್ತೆ ಕ್ರೋಮೋಸೋಮ್ ನಂಬರ್? ಡೆಫಿನೆಟ್ಲಿ ಏನಿತ್ತು ಸ್ಪರ್ಮ್ಯಾಟಿಡಲ್ಲಿ ಆದರೆ ಅದೇ ಇರಬೇಕು, ಹ್ಯಾಪ್ಲಾಯ್ಡೇ ಇರಬೇಕು. ಸೊ ಇಟ್ ಈಸ್ 23. ಓಕೆನಾ. ಸೊ ಇಷ್ಟೇ ಈಗ ನೀವು ಕಲಿಬೇಕಾಗಿರೋದು. ವೆರಿ ಸಿಂಪಲ್ ಸ್ಟ್ರಕ್ಚರ್, ಬಟ್ ಏನಾಗ್ಬಿಡುತ್ತೆ ಕೆಲವರು ಕಲಿಯುವಾಗ ಕನ್ಫ್ಯೂಸ್ ಮಾಡಿಕೊಂಡು ಯಾವ್ದು ಹ್ಯಾಪ್ಲಾಯ್ಡ್ ಯಾವುದು ಡಿಪ್ಲಾಯ್ಡ್ ಅನ್ನೋದು ಕನ್ಫ್ಯೂಸ್ ಮಾಡ್ಕೊಡ್ತಾರೆ. ಹೇಗೆ ಸೆಲ್ ಯಾವುದು ಪ್ರೈಮರಿ ಯಾವುದು ಸೆಕೆಂಡ್ರಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನಿಮಗೆ ಒಂದು ಕಾನ್ಸೆಪ್ಟಲ್ಲಿ ಕ್ಲಾರಿಟಿ ಇದ್ದರೆ ಆ ಥರ ಕನ್ಫ್ಯೂಷನ್ ಬರೋದೇ ಇಲ್ಲ. ಸೊ ನಿಮಗೆ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತಿದೆ ಅಂತ ಇನ್ನೊಂದ್ಸಲಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಈ ಟೆಸ್ಟಿಸ್ ಒಳಗಡೆ ಇರುವಂಥ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಈ ಥರ ಕಾಣ್ತಾ ಇರುತ್ತೆ ಒಂದು ಪೋರ್ಷನಲ್ಲಿ. ಈ ಬೇಸ್ಮೆಂಟ್ ಮೆಂಬ್ರೇನ್ಗೆ ಅಟ್ಯಾಚ್ ಆಗಿರೋ ಹಾಗೆ ನೀವು ಕೆಲವೊಂದು ಸೆಲ್ಗಳನ್ನ ನೋಡ್ತೀರಾ. ಈ ಸೆಲ್ಗಳನ್ನ ನಾವು ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ಅಂತ ಕರಿತೀವಿ. ಈ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಡಿವೈಡಿಂಗ್. ಫಸ್ಟ್ ಅದು ಏನಾಗುತ್ತೆ ಮೈಟೋಸಿಸ್ ಡಿವಿಷನ್ ಮಾಡುತ್ತೆ. ಆ ಮೈಟೋಸಿಸ್ ಡಿವಿಷನ್ ಆದಾಗ ಅದನ್ನು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಸೊ ಸ್ಪರ್ಮ್ಯಾಟೋಗೋನಿಯಮ್ ಆದಾಗ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಆದಾಗ ಅದು 46 ಕ್ರೋಮೋಸೋಮೇ ಇರುತ್ತೆ ಅದರಲ್ಲಿ. ಹ್ಯೂಮನ್ ಬೀಯಿಂಗಲ್ಲಿ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ ಅಂದರೆ 46 ಅಷ್ಟೇ ಇರುತ್ತೆ. ನೆಕ್ಸ್ಟ್ ಇದು ಮತ್ತೆ ಸೆಕೆಂಡ್ ಮಿಯೋಸಿಸ್ 2 ಆಗಿದಾಗ ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ ಇದೇನಾಗುತ್ತೆ ಸ್ಪರ್ಮ್ಯಾಟಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಸ್ಪರ್ಮ್ಯಾಟಿಡ್ ಆಗಿದ್ದು ಏನಾಗಬೇಕು ಸರ್ಟೋಲಿ ಸೆಲ್ಗಳಿಗೆ ಹೋಗಿ ಇದು ಅಟ್ಯಾಚ್ ಆಗಬೇಕು, ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗಲ್ಲ. ಹೋಗಿಬಿಟ್ಟು ಈ ಸ್ಪರ್ಮ್ಯಾಟಿಡ್ಗಳು ಸರ್ಕ್ಯುಲರ್ ಶೇಪಲ್ಲಿರುವಂಥ ಸ್ಪರ್ಮ್ಯಾಟಿಡ್ಗಳು ಹೋಗಿ ಸರ್ಟೋಲಿ ಸೆಲ್ಗೆ ಅಟ್ಯಾಚ್ ಆಗಿ ಆ ಸರ್ಟೋಲಿ ಸೆಲ್ಲಿಂದ ನ್ಯೂಟ್ರಿಷನ್ನ ತಗೊಂಡು ಅದು
ಅದರದ್ದು ಶೇಪ್ನ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸರ್ಕ್ಯುಲರ್ ಶೇಪಲ್ಲಿ ಇದ್ದಿದ್ದಂಥ ಸ್ಪರ್ಮ್ಯಾಟಿಡ್ ಏನಾಗುತ್ತೆ, ಸ್ಲೋ ಆಗಿ ಸ್ಪರ್ಮ್ ಶೇಪ್ನ ತಗೊಳುತ್ತೆ. ಈ ಪ್ರೋಸೆಸ್ ಏನಿದೆ ಕನ್ವರ್ಷನ್, ಇದಕ್ಕೂ ಕೂಡ ಹೆಸರಿದೆ. ಹೆಸರುಗಳೆಲ್ಲ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಸೊ ಈ ಕನ್ವರ್ಷನ್ ಏನಿದೆ ಇದು ಯಾವಾಗ ಆಗುತ್ತೆ, ಯಾವಾಗ ಸ್ಪರ್ಮ್ಯಾಟಿಡ್ ಹೋಗಿಬಿಟ್ಟು ಸರ್ಟೋಲಿ ಸೆಲ್ಗೆ ಅಟ್ಯಾಚ್ ಆಗುತ್ತಲ್ಲ ಆವಾಗ. ಸೊ ಇಷ್ಟು ಕ್ಲಾರಿಟಿ ಈಗ ಮತ್ತೆ ನಿಮಗೆ ಸಿಕ್ಕಿದೆ ಅಂದ್ಕೊಳ್ಳೋಣ. ಈಗ ಅದರದ್ದು ಎಕ್ಸ್ಪ್ಲನೇಷನ್ ಈಗ ನೋಡೋಣ. ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ ಏನು, ಹೇಗಾಗ್ತಿದೆ ಅಂತ. ಮೆಚುರೇಷನ್ ಆಫ್ ಸ್ಪರ್ಮ್ ಬಿಗಿನ್ಸ್ ಅಟ್ ಪ್ಯೂಬರ್ಟಿ. ಈ ಸ್ಪರ್ಮ್ಯಾಟೋಜೆನೆಸಿಸ್ ಕಂಪ್ಲೀಟ್ ಪ್ರೋಸೆಸ್ ಏನೋ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಯಾವಾಗ ಆಗುತ್ತೆ ಈ ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ, ಯಾವಾಗ ಒಂದು ಮೇಲ್ ಪ್ಯೂಬರ್ಟಿ ಸ್ಟೇಜಿಗೆ ಬರ್ತಾರಲ್ಲ ಆವಾಗ ಇದು ಸ್ಟಾರ್ಟ್ ಆಗೋದು. ಒಂದು ಮೇಲ್ ಪ್ಯೂಬರ್ಟಿ ಸ್ಟೇಜಿಗೆ ಬಂದಾಗ ಈ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೋಸೆಸ್ ಏನಿದೆ, ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ಇದು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ಪರ್ಮ್ಸ್ ಅಷ್ಟು ಪ್ರೊಡ್ಯೂಸ್ ಆಗಿರಲ್ಲ. ಬಾಡಿಯಲ್ಲಿ ಎಲ್ಲ ಸೆಲ್ಸ್ಗಳೇನೋ ಇರುತ್ತೆ, ಬಟ್ ಸ್ಪರ್ಮ್ ಪ್ರೊಡಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ಸಮ್ ಹಾರ್ಮೋನಲ್ ಚೇಂಜಸ್ ಇನ್ ದ ಬಾಡಿ ಮೇಲಲ್ಲಿ ಏನಾಗುತ್ತೆ, ಈ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ ಏನು ಅಂದರೆ, ಇಟ್ ಇನ್ಕ್ಲೂಡ್ಸ್ ಆಲ್ ದ ಇವೆಂಟ್ಸ್ ಬೈ ವಿಚ್ ಸ್ಪರ್ಮ್ಯಾಟೋಗೋನಿಯಾ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸ್ಪರ್ಮ್ಯಾಟೋಜೋವಾ. ಈಗ ನೀವು ಸ್ಪರ್ಮ್ಯಾಟೋಜೋವಾನ ಎಲ್ಲಿಂದ ಬಂತಪ್ಪ ಈ ಸ್ಪರ್ಮ್ಯಾಟೋಜೋವಾ ಅಂತ ಕನ್ಫ್ಯೂಸ್ ಆಗಬೇಡಿ. ಸ್ಪರ್ಮ್ಯಾಟಿಡ್ ಅಂತ ನಾವೇನು ಕರೆದ್ವಲ್ಲ ಅದು ಸ್ಪರ್ಮ್ ಆಗಿ ಕನ್ವರ್ಟ್ ಆಯಿತು ಅಲ್ವಾ. ಈ ಸ್ಪರ್ಮ್ಗಳನ್ನ ನಾವು ಸ್ಪರ್ಮ್ಯಾಟೋಜೋವಾ ಅಂತ ಕೂಡ ಕರಿಬೋದು. ಸೊ ಸ್ಪರ್ಮ್ಯಾಟೋಜೋವಾ ಇಸ್ ನಥಿಂಗ್ ಬಟ್ ಸ್ಪರ್ಮ್, ಆಯಿತಾ. ಸೊ ಸ್ಪರ್ಮ್ಯಾಟೋಜೋವಾ ಏನೋ ಒಂದು ಹೊಸ ಸೆಲ್ ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ಸ್ಪರ್ಮ್ನ ನಾವೇನು ಹೇಳ್ಬೋದು, ಸ್ಪರ್ಮ್ಯಾಟೋಜೋವಾ ಅಂತ ಕೂಡ ಕರಿಬೋದು. ಸೊ ಈ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೋಸೆಸ್ನ ನಾವು ಈಸಿಯಾಗಿ ಕಲಿಯೋದಕ್ಕೆ 2 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಏನು ಅಂದರೆ, ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಒಂದು ಸ್ಟೇಜು, ಇನ್ನೊಂದು ಸ್ಪರ್ಮಿಯೋಜೆನೆಸಿಸ್ ಅಂತ ಒಂದು ಸ್ಪರ್ಮ್ಯಾಟೋಜೆನೆಸಿಸ್, ಇನ್ನೊಂದು ಸ್ಪರ್ಮಿಯೋಜೆನೆಸಿಸ್. ಇಲ್ಲಿ ನಿಮಗೆ ಸ್ಪರ್ಮ್ಯಾಟೋಸೈಟೋಜೆನೆಸಿಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ರಾಂಗ್. ಸ್ಪರ್ಮ್ಯಾಟೋಸೈಟೋಜೆನೆಸಿಸ್ ಅಂತಲೂ ಕೂಡ ನೀವು ಕರಿಬೋದು, ಅಥವಾ ಸಿಂಪಲಾಗಿ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕೂಡ ಕರಿಬೋದು. ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ ಸಿಂಪಲ್ ಡೆಫಿನೇಷನ್ ಏನು ಬರಿಬೋದು ಅಂದರೆ ನೀವು, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟಿಡ್ ಫ್ರಮ್ ಸ್ಪರ್ಮ್ಯಾಟೋಗೋನಿಯಮ್. ಆ ಪ್ರೋಸೆಸ್ ಏನಿದೆಯಲ್ಲ, ಸ್ಪರ್ಮ್ಯಾಟೋಗೋನಿಯಮಿಂದ ಸ್ಪರ್ಮ್ಯಾಟಿಡ್ ಆಗಿದ್ದು, ಆ ಪ್ರೋಸೆಸ್ನ ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳ್ತೀವಿ. ಸ್ಪರ್ಮ್ಯಾಟಿಡ್ಸ್ ಫಾರ್ಮ್ ಆಗೋವರೆಗೆ. ಓಕೆ, ಅದಾದಮೇಲೆ ಹಾಗಿರೋ ಸ್ಪರ್ಮ್ ಹೆಂಗೆ ಫಾರ್ಮ್ ಆಯಿತು, ಅದಕ್ಕೆ ಇನ್ನೊಂದು ಸ್ಟೆಪ್ ಇದೆ, ಅದು ಸ್ಪರ್ಮಿಯೋಜೆನೆಸಿಸ್. ಈ ಸ್ಪರ್ಮ್ಯಾಟಿಡ್ನ ಮೆಚೂರ್ ಸ್ಪರ್ಮ್ ಆಗಿ ಮಾಡುವಂಥ ಪ್ರೋಸೆಸ್ ಏನಿದೆ ಅದನ್ನು ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಈ ಸ್ಪರ್ಮ್ಯಾಟಿಡ್ ಹೇಗೆ ಕನ್ವರ್ಟ್ ಆಯಿತು ಸ್ಪರ್ಮ್ ಆಗಿ, ಯಾವಾಗ ಅದು ಹೋಗಿ ಸರ್ಟೋಲಿ ಸೆಲ್ಗೆ ಅಟ್ಯಾಚ್ ಆಗುತ್ತಲ್ಲ, ಅಟ್ಯಾಚ್ ಆದಾಗ ಅದರಿಂದ ನ್ಯೂಟ್ರಿಷನ್ ತೊಗೊಂಡು ಅದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಸರ್ಟೋಲಿ ಸೆಲ್ ರೋಲ್ ಎಲ್ಲಿ ಪ್ಲೇ ಆಗ್ತಿದೆ, ಈ ಸ್ಪರ್ಮಿಯೋಜೆನೆಸಿಸ್ ಪ್ರೋಸೆಸಲ್ಲಿ. ಇಲ್ಲಿ ಯಾವ ಸೆಲ್ ಹೆಲ್ಪ್ ಮಾಡ್ತಾ ಇದೆ, ಸ್ಪರ್ಮ್ಯಾಟೋಗೋನಿಯಮ್ ಹೆಲ್ಪ್ ಮಾಡ್ತಾ ಇದೆ. ಎರಡೂ ಸೆಲ್ದು ಕ್ಲಾರಿಟಿ ನಿಮಗೆ ಇರಬೇಕು. ಸ್ಪರ್ಮ್ಯಾಟೋಗೋನಿಯಮ್ ಸ್ಪರ್ಮ್ಯಾಟೋಜೆನೆಸಿಸ್ಗೆ ಹೆಲ್ಪ್ ಮಾಡ್ತಿದೆ, ಸರ್ಟೋಲಿ ಸೆಲ್ ಸ್ಪರ್ಮಿಯೋಜೆನೆಸಿಸ್ಗೆ ಹೆಲ್ಪ್ ಮಾಡ್ತಾ ಇದೆ. At birth, germ cells in the male in fact can be recognized in the sex cord of the testis as large pale cells surrounded by supporting cells. ಸೊ ಫಸ್ಟ್ ಅದು ಬರ್ತ್ ಟೈಮಲ್ಲಿ ಏನಿರುತ್ತೆ ಅಂದರೆ ಬರೀ ಸೆಲ್ಸ್ಗಳು ಮಾತ್ರ ಅರೇಂಜ್ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿ ಪ್ರೊಡಕ್ಷನ್ ಆಫ್ ಸ್ಪರ್ಮ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ. ಪ್ಯೂಬರ್ಟಿ ಬರೋವರೆಗೂ ಅಲ್ಲಿ ಯಾವುದೇ ರೀತಿ ಪ್ರೊಡಕ್ಷನ್ ಆಫ್ ಏನಿದೆ ಸ್ಪರ್ಮ್ ಏನಿದೆ ಅದಿರಲ್ಲ. ಸೊ ಜಸ್ಟ್ ಸೆಲ್ಸ್ಗಳೆಲ್ಲ ಏನಿದೆ ಅದೆಲ್ಲ ಒಂದು ಸ್ಮಾಲ್ ಸ್ಟ್ರಕ್ಚರ್ ಆಗಿ ಪೇಲ್ ಕಲರಲ್ಲಿ ಪೇಲ್ ಸೆಲ್ಸ್ ಆಗಿ ಅದು ಅರೇಂಜ್ ಆಗಿರುತ್ತೆ. ಸಪೋರ್ಟಿಂಗ್ ಸೆಲ್ಸ್ ಅಂತ ಯಾವುದನ್ನ ಇಲ್ಲಿ ಕರಿತಾ ಇದ್ದೀವಿ ಅಂದರೆ ಸರ್ಟೋಲಿ ಸೆಲ್ಗಳನ್ನ ಸಪೋರ್ಟಿವ್ ಸೆಲ್ ಅಂತ ಹೇಳ್ತಿದ್ದೀವಿ. ಸೊ ವಿಚ್ ಆರ್ ಡಿರೈವ್ ಫ್ರಮ್ ದ ಸರ್ಫೇಸ್ ಆಫ್ ಎಪಿಥೀಲಿಯಲ್ ಆಫ್ ದ ಟೆಸ್ಟಿಸ್. ಸೊ ಎಲ್ಲಿಂದ ಬರ್ತಾ ಇದೆ ಇದೆಲ್ಲ ಸೆಲ್ಗಳು, ಸ್ಪರ್ಮ್ಯಾಟೋಗೋನಿಯಮ್ ಆಗಲಿ ಅಥವಾ ಸರ್ಟೋಲಿ ಸೆಲ್ ಆಗಲಿ ಎಲ್ಲಿಂದ ಬರ್ತಾ ಇದೆ, ಒಂದು ನಿಮಗೆ ಲೈನಿಂಗ್ ಕಾಣ್ತಲ್ಲ ಅಥವಾ ಜರ್ಮೈನಲ್ ಎಪಿಥೀಲಿಯಮ್ ಅಂತ ನಿಮ್ಗೆ ಏನು ಕರಿತೀವಿ, ಆ ಲೈನಿಂಗಿಂದ ಈ ಸೆಲ್ಗಳೆಲ್ಲ ಪ್ರೊಡ್ಯೂಸ್ ಆಗ್ತಿದೆ. ಯೂಶಲಿ ಈ ಸರ್ಟೋಲಿ ಸೆಲ್ ಹೇಗಿರುತ್ತೆ, ಹಾಗೆ ಈ ಪ್ರೈಮೋಡಿಯಲ್ ಜರ್ಮ್ ಸೆಲ್ ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನಿಮ್ಗೆ ಇನ್ನೊಂದ್ಸಲ ರಿಕಾಲ್ ಮಾಡ್ತೀನಿ. ಒಂದು ಪಿರಮಿಡ್ ಶೇಪ್ ಇರುವಂಥ ಸೆಲ್ಗಳೇನಿದೆ ಇದು ಸರ್ಟೋಲಿ ಸೆಲ್ಸ್ಗಳಾಗಿರುತ್ತೆ. ಇನ್ನೊಂದು ಸ್ಪರ್ಮ್ಯಾಟೋಗೋನಿಯಮ್ ಇದೆಯಲ್ಲ ಅದು ಯೂಶಲಿ ಸರ್ಕ್ಯುಲರ್ ಶೇಪ್ ಅಥವಾ ಓವಲ್ ಶೇಪ್ ಇರುತ್ತೆ. ಓವಲ್ ಅಥವಾ ಸರ್ಕ್ಯುಲರ್ ಶೇಪ್ ಇರುವಂಥದ್ದು ಸ್ಪರ್ಮ್ಯಾಟೋಗೋನಿಯಮ್, ಒಂದು ಪಿರಮಿಡ್ ಶೇಪಲ್ಲಿರುವಂಥದ್ದು ಸರ್ಟೋಲಿ ಸೆಲ್ಸ್. ಸೊ ಈ ಶೇಪ್ ಡಿಫ್ರೆನ್ಸಲ್ಲೇ ನಿಮಗೆ ಯಾವ ಸೆಲ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಸ್ಪರ್ಮಿಯೋಜೆನೆಸಿಸಲ್ಲಿ ಮೇನಾಗಿ ಏನೇನೆಲ್ಲ ಆಗ್ತಿದೆಯಪ್ಪ ಅಂದರೆ ಕೆಲವೊಂದು ಚೇಂಜಸ್ಗಳು, ಸೀರೀಸ್ ಆಫ್ ಚೇಂಜಸ್ ನಾವಿಲ್ಲಿ ನೋಡಬಹುದು, ವಿಚ್ ವಿಲ್ ಕನ್ವರ್ಟ್ ದ ಸ್ಪರ್ಮ್ಯಾಟಿಡ್ ಇಂಟು ಸ್ಪರ್ಮ್ಯಾಟೋಜೋವಾ ಅಥವಾ ಸ್ಪರ್ಮ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು. ಸೊ ಆ ಸೀರೀಸ್ ಆಫ್ ಚೇಂಜಸ್ ಎಲ್ಲ ಏನು ಅಂತ ಈಗ ನಾವು ನೋಡೋಣ. ಫಾರ್ಮೇಷನ್ ಆಫ್ ಆಕ್ರೋಸೋಮ್. ಸೊ ಆಕ್ರೋಸೋಮ್ ಅಂದರೆ ಸ್ಪರ್ಮ್ ಸ್ಟ್ರಕ್ಚರ್ನ ನೀವು ಕಲಿಯುವಾಗ ನಿಮಗೆ ಆಕ್ರೋಸೋಮ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಬಟ್ ರಫ್ ಆಗಿ ನಿಮಗೆ ಈಗ ಒಂದು ಐಡಿಯಾ ಕೊಡ್ತೀನಿ. ಸ್ಪರ್ಮ್ ಹೆಡ್ ಇರುತ್ತಲ್ವಾ, ಸೊ ಇದು ಸ್ಪರ್ಮ್ದು ಸ್ಟ್ರಕ್ಚರ್ ಇದ್ದರೆ ಇದು ಹೆಡ್ ರೀಜನ್,
ಇದು ಮಿಡಲ್ ಪೀಸ್ ಮತ್ತು ಇದು ಟೇಲ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಟಿಪ್ಪಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ ಅಥವಾ ಒಂದು ಕೆಮಿಕಲ್ ಸ್ಟೋರ್ ಆಗಿರುವಂಥ ಎನ್ಸೈಮ್ ಸ್ಟೋರ್ ಆಗಿರುವಂಥ ಸ್ಟ್ರಕ್ಚರ್ ಇರುತ್ತೆ. ಅದನ್ನು ಆಕ್ರೋಸೋಮ್ ಅಂತ ಹೇಳ್ತೀವಿ. ಸೊ ಈ ಆಕ್ರೋಸೋಮ್ ಫಾರ್ಮ್ ಆಗೋದು ಯಾವಾಗ ಇದು ಸ್ಪರ್ಮ್ಯಾಟಿಡಿಂದ ಸ್ಪರ್ಮ್ಯಾಟೋಸೋವಾ ಆಗಿ ಕನ್ವರ್ಟ್ ಆಗ್ತಿದೆಯಲ್ಲ ಆವಾಗ, ವಿಚ್ ಕವರ್ಸ್ ಹಾಫ್ ಆಫ್ ದ ನ್ಯೂಕ್ಲಿಯರ್ ಸರ್ಫೇಸ್ ಆ್ಯಂಡ್ ಕಂಟೇನ್ಸ್ ಎನ್ಸೈಮ್ ವಿಚ್ ಪೆನೆಟ್ರೇಟ್ಸ್ ದ ಎಗ್. ಸೊ ಈ ಆಕ್ರೋಸೋಮ್ದು ಏನು ಫಂಕ್ಷನ್ ಅಂದರೆ ಅದರೊಳಗಡೆ ಆ ಸ್ಟ್ರಕ್ಚರ್ ಒಳಗಡೆ ಎನ್ಸೈಮ್ನ ಅದು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ. ಇದು ಯಾವಾಗ ಈ ಎನ್ಸೈಮ್ ಹೆಲ್ಪ್ ಆಗುತ್ತೆ ಅಂದರೆ ಅದು ಹೋಗಿ ಈ ಸ್ಪರ್ಮ್ ಹೋಗಿ ಎಗ್ ಒಳಗಡೆ ಫ್ಯೂಸ್ ಆಗೋಕ್ಕೆ ಟ್ರೈ ಮಾಡುತ್ತಲ್ಲ, ಎಗ್ ಇರುತ್ತೆ, ಎಗ್ನ ಈಗ ಅದು ಪೆನೆಟ್ರೇಟ್ ಮಾಡಬೇಕು, ಎಗ್ ಒಳಗಡೆ ಸೇರ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಈ ಲೇಯರ್ ಏನಿರುತ್ತೆ ಎಗ್ದು ಲೇಯರ್ ಅದನ್ನು ಡಿಸಾಲ್ವ್ ಮಾಡಬೇಕು. ಸೊ ಈ ಎನ್ಸೈಮ್ಗಳನ್ನ ಆವಾಗ ರಿಲೀಸ್ ಮಾಡಿ ಎಗ್ ಒಳಗಡೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಆಕ್ರೋಸೋಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಕಂಡೆನ್ಸೇಷನ್ ಆಫ್ ದ ನ್ಯೂಕ್ಲಿಯಸ್, ನೆಕ್ಸ್ಟ್ ಕಂಡೆನ್ಸೇಷನ್ ಆಫ್ ದ ನ್ಯೂಕ್ಲಿಯಸ್ ಯಾವಾಗ ಆಗುತ್ತೆ, ಅದು ಕನ್ವರ್ಷನ್ ಆಗಿ ಸ್ಪರ್ಮಿಯೋಜೆನೆಸಿಸ್ ಪ್ರೋಸೆಸ್ ಏನಿದೆ ಆ ಟೈಮಲ್ಲೇ ಕಂಡೆನ್ಸೇಷನ್ ಆಫ್ ನ್ಯೂಕ್ಲಿಯಸ್ ಆಗೋದು. ಅಲ್ಲಿವರೆಗೂ ನ್ಯೂಕ್ಲಿಯಸ್ ಸ್ವಲ್ಪ ಹಾಗೆ ಎಲ್ಲ ಫುಲ್ ಎಲ್ಲ ಕಡೆ ಹರಡ್ಕೊಂಡಿರೋ ಥರ ಇರುತ್ತೆ. ಆಕ್ರೋಸೋಮ್ ಫಾರ್ಮ್ ಆದ ತಕ್ಷಣ ಏನಾಗಬೇಕು, ಈ ನ್ಯೂಕ್ಲಿಯಸ್ ಎಲ್ಲ ಈ ಕಡೆ ಕಂಡೆನ್ಸ್ ಆಗಬೇಕು. ಫಾರ್ಮೇಷನ್ ಆಫ್ ನೆಕ್, ಮಿಡಲ್ ಪೀಸ್ ಆ್ಯಂಡ್ ಟೇಲ್. ಈವನ್ ಫಸ್ಟ್ ಏನಾಗಿರುತ್ತೆ ಅಂದರೆ ಸ್ಪರ್ಮ್ಯಾಟಿಡ್, ನಾನು ಹೇಳಿದ್ದೆ ಅಲ್ವಾ, ಸ್ಪರ್ಮ್ಯಾಟಿಡ್ ಸರ್ಕ್ಯುಲರ್ ಶೇಪಲ್ಲಿ ಹೀಗಿತ್ತು. ಈ ಥರ ಶೇಪಲ್ಲಿರುವಂಥದ್ದು ಈ ಥರ ಶೇಪ್ ಕನ್ವರ್ಟ್ ಆಗಬೇಕು ಅಂದರೆ ಅದರಲ್ಲಿ ಏನಾಗಬೇಕು, ಒಂದು ಮಿಡಲ್ ಪೀಸ್, ಈ ಮಿಡಲ್ ಪೀಸ್ ಫಾರ್ಮೇಷನ್ ಆಗಬೇಕು ಮತ್ತು ಟೇಲ್ ಫಾರ್ಮೇಷನ್ ಆಗಬೇಕು. ಇದೆಲ್ಲ ಯಾವಾಗ ಆಗ್ತಾ ಇರೋದು, ಈ ಸ್ಪರ್ಮಿಯೋಜೆನೆಸಿಸ್ ಟೈಮಲ್ಲೇ ಆಗ್ತಾ ಇರೋದು. ಓಕೆನಾ. ಶೆಡ್ಡಿಂಗ್ ಆಫ್ ಮೋಸ್ಟ್ ಆಫ್ ದ ಸೈಟೋಪ್ಲಾಸಮ್ ಆಸ್ ರೆಸಿಡ್ಯೂಯಲ್ ವೇಸ್ಟ್ ದಟ್ ಆರ್ ಫ್ಯಾಗೋಸೈಟೋಸ್ಡ್ ಬೈ ಸರ್ಟೋಲಿ ಸೆಲ್ಸ್. ಸೊ ಈ ಥರ ಏನು ಚೇಂಜಸ್ ಆಗ್ತಾ ಇರುವಾಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಸೈಟೋಪ್ಲಾಸಮ್, ಆ ಸೆಲ್ ಒಳಗಡೆ ಇದ್ದಂಥ ಮೋಸ್ಟ್ ಆಫ್ ದ ಸೈಟೋಪ್ಲಾಸಮ್ ಏನಾಗುತ್ತೆ, ಅದು ಹೊರಗೆ ಬಂದುಬಿಡುತ್ತೆ. ಆ ಹೊರಗೆ ಬಂದಾಗ ಅದನ್ನು ಡೈಜೆಸ್ಟ್ ಮಾಡೋಂಥದ್ದು ಯಾವುದು, ಸರ್ಟೋಲಿ ಸೆಲ್ ಅದನ್ನು ಡೈಜೆಸ್ಟ್ ಮಾಡುತ್ತೆ. ಸೊ ಇಷ್ಟು ನೀವೀಗ ಏನು ಚೇಂಜಸ್ ಅಂತ ಕಲಿಬೇಕಾಗಿರೋದು ಅಷ್ಟೇ. ಈ ಕಂಪ್ಲೀಟ್ ಚೇಂಜಸ್ ನೀವೀಗೇನು ನೋಡಿದ್ರಲ್ಲ, ಇದು ಬೋರ್ಡ್ ಎಕ್ಸಾಮ್ಗೆ ನಿಮಗೆ ಕೊಟ್ಟಿಲ್ಲ, ಇಷ್ಟು ಡೀಟೇಲ್ ಆಗಿ ಕೊಟ್ಟಿಲ್ಲ. ನಾನು ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋದಕ್ಕೆ ಅಂತ ಇದನ್ನು ನಾನು ಕವರ್ ಮಾಡಿರೋದು. ನೀವು ಬರೀ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ಕಂಪ್ಲೀಟ್ ಸ್ಲೈಡ್ನ ನೀವು ಸ್ಕಿಪ್ ಮಾಡ್ಬೋದು. ನಾನೀಗ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ದಲ್ಲ, ಈ ಸ್ಪರ್ಮಿಯೋಜೆನೆಸಿಸ್ ಹೇಗೆ ಕನ್ವರ್ಟ್ ಆಗ್ತಿದೆ ಸ್ಲೋ ಆಗಿ, ಆಕ್ರೋಸೋಮ್ ಹೇಗೆ ಫಾರ್ಮ್ ಆಗ್ತಿದೆ, ಮಿಡಲ್ ಪೀಸ್ ಹೇಗೆ ಫಾರ್ಮ್ ಆಗ್ತಿದೆ ಅಂತ ಅದರದ್ದು ಡಯಾಗ್ರಾಮ್ಯಾಟಿಕ್ ಪಿಕ್ಚರ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಆಕ್ರೋಸೋಮ್ ಫಾರ್ಮೇಷನ್, ಮಿಡಲ್ ಪೀಸ್ ಫಾರ್ಮೇಷನ್ ಮತ್ತು ಟೇಲ್ ಫಾರ್ಮೇಷನ್ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಈ ಪಿಕ್ಚರಲ್ಲೂ ಕೂಡ ನಿಮಗೆ ಸೇಮ್ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದೇ ಇದೆ ಇಲ್ಲೂ ಕೂಡ. ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ನಿಮಗೆ ಸೆಲ್ಗಳು ಕಾಣ್ತಾ ಇದೆ, ಹೇಗೆ ಸೆಲ್ ಡಿವಿಷನ್ ಆಗುತ್ತೆ ಅದೆಲ್ಲ ನಿಮ್ಗೆ ಇಲ್ಲಿ ನೋಡ್ಕೊಳ್ಬೋದು. ಸ್ಪರ್ಮ್ಯಾಟೋಗೋನಿಯಂ ಏನಿದೆ ಇದನ್ನು ನಾವು ಸ್ಟೆಮ್ ಸೆಲ್ ಅಂತ ಕರಿತೀವಿ. ಏನಿದು ಸ್ಟೆಮ್ ಸೆಲ್ ಅಂದರೆ, ಸ್ಟೆಮ್ ಸೆಲ್ ಈಗ ನವಡೇಸ್ ಇಟ್ ಈಸ್ ಅ ಹೈಲಿ ರಿಸರ್ಚ್ಡ್ ಸೆಲ್ಗಳಂತ ಹೇಳ್ಬೋದು. ಯಾಕೆಂತಂದರೆ ಈ ಸ್ಟೆಮ್ ಸೆಲ್ಲಲ್ಲಿ ಯಾವ ರೀತಿ ಕೆಪಾಸಿಟಿ ಇದೆ ಅಂದರೆ, ಅದು ಒಂದು ಸ್ಟೆಮ್ ಸೆಲ್ಲಿಂದ ಕಂಪ್ಲೀಟ್ ಆರ್ಗನ್ನ ಫಾರ್ಮ್ ಮಾಡುವಂಥದ್ದು ಅಥವಾ ಕಂಪ್ಲೀಟ್ ಬಾಡಿನ ಫಾರ್ಮ್ ಮಾಡುವಂಥ ಒಂದು ಎಬಿಲಿಟಿ ಇರುತ್ತಂತೆ ಈ ಸ್ಟೆಮ್ ಸೆಲ್ಗಳಿಗೆ. ಈಗ ರಿಸರ್ಚ್ ಫೀಲ್ಡಲ್ಲಿ ಈ ಸ್ಟೆಮ್ ಸೆಲ್ಗಳ ಬಗ್ಗೆ ತುಂಬಾ ಸ್ಟಡೀಸ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನು ಡೀಟೇಲ್ ಆಗಿ ನಿಮಗೆ ಬೇಕಿಲ್ಲ, ಇಲ್ಲಿ ಬೇಕಾಗಿರೋದು ನಿಮಗೆ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೋಸೆಸ್ ಏನಾಗ್ತಿದೆ ಅಂತ. ಸೊ ಅದರದ್ದೊಂದು ಐಡಿಯಾ ನಿಮಗೆ ಇಲ್ಲಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಶೇಪ್ ಆಫ್ ದ ಸೆಲ್ಸ್ಗಳನ್ನ ಇಲ್ಲಿ ಅಬ್ಸರ್ವ್ ಮಾಡಿ. ಸರ್ಟೋಲಿ ಸೆಲ್ ಹೇಗೆ ಕಾಣ್ತಾ ಇದೆ, ಪಿರಮಿಡ್ ಶೇಪಲ್ಲಿ, ಇದು ಸರ್ಟೋಲಿ ಸೆಲ್, ಇದು ಸ್ಪರ್ಮ್ಯಾಟೋಗೋನಿಯಂ ಓವಲ್ ಶೇಪಲ್ಲಿದೆ, ಸರ್ಟೋಲಿ ಸೆಲ್ ಪಿರಮಿಡ್ ಶೇಪಲ್ಲಿದೆ. ನಾನು ಇಷ್ಟೋ ತನಕ ನಿಮ್ಗೆ ಏನು ಡಯಾಗ್ರಾಮ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದು ನಿಮಗೆ ಆ್ಯಕ್ಚುಯಲ್ ಆಗಿ ಏನಾಗ್ತಿದೆ ಸ್ಪರ್ಮ್ಯಾಟೋಜೆನೆಸಿಸ್ ಹೇಗಾಗ್ತಿದೆ ಅದನ್ನು ಅರ್ಥ ಮಾಡಿಸೋದಕ್ಕೆ. ಬಟ್ ನೀವು ಎಕ್ಸಾಮಿಗೆ ನೀವು ಈ ಕ್ವಶನ್ಗೆ ಅಟೆಂಡ್ ಮಾಡಬೇಕು ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಇದನ್ನು ಮಾತ್ರ ಬರೆದ್ರೆ ಸಾಕು. ಅಷ್ಟು ಡೀಟೇಲಾಗಿ ನೀಟಾಗಿ ಡ್ರಾ ಮಾಡಿ ಪ್ರತಿಯೊಂದು ಸೆಲ್ಗಳನ್ನ ತೋರಿಸೋಂಥ ನೆಸೆಸಿಟಿ ಇಲ್ಲ. ಟು ಮೇಕ್ ಇಟ್ ಸಿಂಪಲ್ ನಾವು ಹೇಗೆ ಇದನ್ನು ಬರೀಬೋದು ಅಂದರೆ, ಇಲ್ಲಿ ನಿಮ್ಗೇನು ಕಾಣ್ತಾ ಇದೆಯಲ್ಲ ಈ ರೀತಿ ಬರೆದ್ರೆ ಸಾಕು. ಇಟ್ಸ್ ವೆರಿ ಈಸಿ. ಅಲ್ಲೇನು ಕಲ್ತಿದ್ರಿ ಅದೇನೆ, ಬಟ್ ಅಷ್ಟು ನೀಟ್ ಡಯಾಗ್ರಾಮ್ ಇಲ್ಲಿ ಬೇಕಾಗಿಲ್ಲ. ಸೊ ಹಾಗಾಗಿ ಇದನ್ನು ಸಿಂಪಲ್ ವೇಲಿ ಈ ಥರ ಬರೀಬೋದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಪ್ಯೂಬರ್ಟಿ ಸ್ಟೇಜಲ್ಲಿ ಈ ಸ್ಪರ್ಮ್ಯಾಟೋಗೋನಿಯಮ್ದು ವರ್ಕ್ ಸ್ಟಾರ್ಟ್ ಆಗ್ತಿದೆ. ಅಲ್ಲಿವರೆಗೂ ಅದೇನೂ ಕೆಲಸ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಹಾಗೆ ಇತ್ತು ಬಾಡಿಯಲ್ಲಿ. ಈ ಪ್ಯೂಬರ್ಟಿ ಸ್ಟೇಜಿಗೆ ಬಂದ ತಕ್ಷಣ ಸ್ಪರ್ಮ್ಯಾಟೋಗೋನಿಯಮ್ ಏನಾಗ್ತಿದೆ, ಇಟ್ ವಿಲ್ ಸ್ಟಾರ್ಟ್ ಡಿವೈಡಿಂಗ್ ಇಂಟು ಟೂ ಆದರೆ ಏನರ್ಥ, ಮೈಟೋಸಿಸ್ ಡಿವಿಷನ್ ಅಂತ ಅರ್ಥ. ಸೊ ಈ 2 ಇದ್ದಿದ್ದು ಮತ್ತೆ ಏನಾಯಿತು, 4 ಆಯಿತು. ಅದು ಇಷ್ಟು ಮೈಟೋಸಿಸ್ ಆಗ್ತಾ ಇದೆ. ಸೊ ಸ್ಪರ್ಮ್ಯಾಟೋಗೋನಿಯಮ್ ಫಸ್ಟು ಮೈಟೋಸಿಸ್ ಪ್ರೋಸೆಸ್ ಆಯಿತು. ಮೈಟೋಸಿಸ್ ಆದಮೇಲೆ ಪ್ರೊಡ್ಯೂಸ್ ಆಗುವಂಥ ಸೆಲ್ಗಳನ್ನ ನಾವೇನಂತ ಹೇಳ್ತೀವಿ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ನೆಕ್ಸ್ಟ್ ಫರ್ದರ್ ಏನಾಗುತ್ತೆ, ಮಿಯೋಸಿಸ್ ಡಿವಿಷನ್ ಆಗುತ್ತೆ. ಸೊ ಮಿಯೋಸಿಸ್ ಡಿವಿಷನ್ ಆದಾಗ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಪ್ರೊಡ್ಯೂಸ್ ಆದಾಗ ನೆಕ್ಸ್ಟ್ ಅದು ಫರ್ದರ್ ಡಿವೈಡ್ ಆಗಿ ಸ್ಪರ್ಮ್ಯಾಟಿಡ್ ಆಗುತ್ತೆ.
ಸ್ಪರ್ಮ್ಯಾಟೆಡ್ ಆದಾಗ ನೀವು ನಂಬರ್ನ ಕ್ರೋಮೋಸೋಮ್ ನಂಬರ್ನ 23 ಅಂತ ತೋರಿಸ್ಬೇಕಾಗುತ್ತೆ. ಫೈನಲಿ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಗಿಬಿಟ್ಟು ಸ್ಪರ್ಮ್ಯಾಟೋಜೋವಾ ಫಾರ್ಮ್ ಆಗುತ್ತೆ. ಸ್ಪರ್ಮ್ಯಾಟೋಜೋವಾ ಇಸ್ ನಥಿಂಗ್ ಬಟ್ ಸ್ಪರ್ಮ್ಸ್. ಈ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಪ್ರತಿಯೊಂದು ಸ್ಟೇಜ್ಗೂ ನಾನು ನಿಮಗೆ ಹೆಸರು ಹೇಳಿದ್ದೆ. ಒಂದು ಕಂಪ್ಲೀಟಾಗಿ ಈ ಪ್ರೋಸೆಸ್ ಏನಾಗ್ತಿದೆ, ಇಲ್ಲಿಂದ ಇಲ್ಲಿವರೆಗೂ ಸ್ಪರ್ಮ್ಯಾಟಿಡ್ ಫಾರ್ಮ್ ಆಗೋವರೆಗೂ ಇದನ್ನು ಸ್ಪರ್ಮ್ಯಾಟೋಜೆನಸಿಸ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೆ ಸ್ಪರ್ಮಿಯೋಜೆನಸಿಸ್ ಅಂತ ಹೇಳ್ತೀವಿ. ಸೊ ಎರಡೂ ಆಲ್ರೆಡಿ ಕಲ್ತಿದ್ದೀರಾ. ಡೆಫಿನೇಷನ್ ಕೂಡ ನಾನು ಹೇಳಿದ್ದೀನಿ. ಬರೆಯುವಾಗ ನಿಮಗೆ ಎಕ್ಸಾಮಲ್ಲಿ ಈ ಡಯಾಗ್ರಾಮ್ನ ಮಾತ್ರ ಬರೆದ್ರೆ ಸಾಕು, ಬೇರೆ ಏನು ನೀವು ಆ ಡೀಟೇಲ್ ಡಯಾಗ್ರಾಮ್ನ ಬರಿಬೇಡಿ. ಇಷ್ಟನ್ನ ಬರೀರಿ. ಏನು ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದು ನೇಮ್ಗಳು, ಪ್ರತಿಯೊಂದು ನಂಬರ್, ಎವ್ರಿಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಷ್ಟನ್ನು ಹೀಗೆ ಡೀಟೇಲಾಗಿ ನೀವು ಬರೀಲೇಬೇಕು. ಇನ್ನೊಂದು ವರ್ಡ್ ಇದೆ ಸ್ಪರ್ಮಿಯೇಷನ್ ಅಂತ. ಸ್ಪರ್ಮಿಯೇಷನ್ ಏನು ಅಂದರೆ, ಈಗ ಸ್ಪರ್ಮಿಯೋಜೆನಸಿಸ್ ಆಯಿತಾ ಅಂದರೆ ಸ್ಪರ್ಮ್ಯಾಟೋಜೋವಾ ರೆಡಿ ಇದೆಯಾ, ಸ್ಪರ್ಮ್ಯಾಟೋಜೋವಾ ರೆಡಿ ಇರುವಾಗ ಅದು ಅಲ್ಲೇ ಇರುತ್ತಾ, ಅಲ್ಲಿಂದ ಹೊರಗಡೆ ರಿಲೀಸ್ ಆಗಬೇಕು. ಆ ಸೆಮಿನಿಫೆರಸ್ ಟ್ಯೂಬ್ಯೂಲಿಂದ ಹೊರಗಡೆ ಬರಬೇಕದು. ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ಗೆ ಬರಬೇಕು ಅಂತಂದರೆ ಅದು ಎಲ್ಲಿ ಅಟ್ಯಾಚ್ ಆಗಿತ್ತು, ಸರ್ಟೋಲಿ ಸೆಲ್ಗಳಿಗೆ ಅಟ್ಯಾಚ್ ಆಗಿತ್ತು. ಸರ್ಟೋಲಿ ಸೆಲ್ಗೆ ಅಟ್ಯಾಚ್ ಆಗಿ ನರಿಶ್ಮೆಂಟ್ ತೊಗೊಳ್ತಾ ಇತ್ತು, ನ್ಯೂಟ್ರಿಷನ್ ಎಲ್ಲ ತೊಗೊಂಡದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗ್ತಿತ್ತಲ್ಲ. ಸೊ ಈಗ ಅಟ್ಯಾಚ್ ಆಗೇ ಇದೆ, ಸರ್ಟೋಲಿ ಸೆಲ್ಗಳಿಗೆ ಅಟ್ಯಾಚ್ ಆಗಿದೆ ಅಂತ ತಿಳ್ಕೊಳ್ಳಿ. ಇದು ಸರ್ಟೋಲಿ ಸೆಲ್. ಇದು ಈ ಸರ್ಟೋಲಿ ಸೆಲ್ಗೆ ಏನಾಗಿದೆ, ಈ ಸ್ಪರ್ಮ್ಗಳೆಲ್ಲ ಅಟ್ಯಾಚ್ ಆಗಿರುತ್ತೆ. ಸೊ ಸ್ಪರ್ಮ್ಗಳೆಲ್ಲ ಅಟ್ಯಾಚ್ ಆಗಿರೋದೆಲ್ಲ ಈಗ ಅದು ರಿಲೀಸ್ ಆಗಿ ಅದು ಎಲ್ಲಿಗೆ ಹೋಗಬೇಕು, ಸೆಮಿನಿಫೆರಸ್ ಟ್ಯೂಬ್ಯೂಲ್ದು ಲುಮೆನ್ಗೆ ಹೋಗಿ ಅದು ಸೇರ್ಕೊಳ್ಬೇಕು. ಸೊ ಈ ಲುಮೆನಿಂದ ಅದು ನೆಕ್ಸ್ಟ್ ಫರ್ದರ್ ಟ್ಯೂಬ್ಯೂಲ್ಸ್ಗಳೆಲ್ಲ ಏನಿದೆ, ರಿಟೆಟೆಸ್ಟಿಸ್ ಮತ್ತು ವ್ಯಾಸೆಫ್ರೆನ್ಷಿಯಾ, ಎಪಿಡಿಡಿಮಸ್, ಅಲ್ಲಿಗೆಲ್ಲ ಹೋಗಬೇಕು ಅಂದರೆ ಫಸ್ಟ್ ಇಲ್ಲಿ ಡಿಟ್ಯಾಚ್ ಆಗಬೇಕಲ್ವ ಇಲ್ಲಿಂದ. ಸೊ ಇಲ್ಲಿಂದ ಸರ್ಟೋಲಿ ಸೆಲ್ಲಿಂದ ಅದು ರಿಲೀಸ್ ಆಗಿ ಅದು ಒಂದು ಲ್ಯೂಮೆನ್ಗೆ ಹೋಗುತ್ತಲ್ಲ, ಸೆಮಿನಿಫೆರಸ್ ಲ್ಯೂಮೆನ್ಗೆ ಹೋಗುತ್ತಲ್ಲ, ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ, ಸ್ಪರ್ಮಿಯೇಷನ್ ಅಂತ ಹೇಳ್ತೀವಿ. ಇನ್ನು ಸಿಂಪಲ್ ವೇ ಸ್ಪರ್ಮಿಯೇಷನ್ ಡೆಫಿನೇಷನ್ನು ಬರ್ಕೊಂಬಿಡಿ. ಏನು ಹೇಳ್ಬೋದು ಅಂದರೆ, ರಿಲೀಸ್ ಆಫ್ ಸ್ಪರ್ಮ್ಸ್ ಅಥವಾ ಸ್ಪರ್ಮ್ಯಾಟೋಜೋವಾ ಫ್ರಮ್ ಸರ್ಟೋಲಿ ಸೆಲ್ ಟು ಸೆಮಿನಿಫೆರಸ್ ಟ್ಯೂಬ್ಯೂಲ್. ಈಗ ಸೆಮಿನಿಫೆರಸ್ ಟ್ಯೂಬ್ಯೂಲ್ಗೆ ಮತ್ತೆ ಯಾಕಪ್ಪ ಹೋಯಿತು ಅಂತ ಅನ್ಕೋಬೇಡಿ. ಆ ಮೇನಾಗಿ ಆ ಸೆಮಿನಿಫೆರಸ್ ಟ್ಯೂಬ್ಯೂಲ್ದು ಲುಮೆನ್ಗೆ ಹೋಗುತ್ತೆ. ಲುಮೆನ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಅದು ಫರ್ದರ್ ಟ್ಯೂಬ್ಯೂಲ್ಗಳಿಗೆ ಹೊರಟೋಗುತ್ತೆ. ರಿಟೆಟೆಸ್ಟಿಸ್ಗಾಗಲಿ ವ್ಯಾಸೆಫ್ರೆನ್ಷಿಯಾಗಾಗಲಿ ಅಲ್ಲಿಗೆಲ್ಲ ಹೋಗ್ಬಿಡುತ್ತೆ. ಅಲ್ಲಿಂದ ನೆಕ್ಸ್ಟ್ ಫರ್ದರ್ ಅದು ಮೂಮೆಂಟ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಇಷ್ಟೇ ನೀವೀಗ ಮೇನಾಗಿ ತಿಳ್ಕೊಳ್ಬೇಕಾಗಿರೋದು. 3 ಪ್ರೋಸೆಸ್ದು ಡೆಫಿನೇಷನ್ನ ನೀವು ತಿಳ್ಕೊಂಡಿದ್ರೆ ಸಾಕು. ಈ ಕಂಪ್ಲೀಟ್ ಸ್ಪರ್ಮ್ಯಾಟೋಜೆನಸಿಸ್ ಪ್ರೋಸೆಸ್ ಇದೆಯಲ್ಲ, ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಕೆಲವೊಂದು ಹಾರ್ಮೋನ್ಗಳು ಹೆಲ್ಪ್ ಮಾಡ್ತಾ ಇದೆ. ಸೊ ಈ ಹಾರ್ಮೋನ್ಗಳ ರೆಗ್ಯುಲೇಷನ್ ಹೇಗಿದೆ ಅಂತ ಈಗ ನೀವು ನೋಡಬೇಕಾಗತ್ತೆ. ಸೊ ಇದಕ್ಕೆ ಒಂದು ಸಿಂಪಲ್ ಫ್ಲೋ ಚಾರ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ. ಅದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಒಂದು ಬ್ರೈನ್ ನಿಮಗೆ ಕಾಣ್ತಾ ಇದೆ, ಹ್ಯೂಮನ್ ಬ್ರೈನ್ ಕಾಣಿಸ್ತಿದೆಯಾ? ಈ ಹ್ಯೂಮನ್ ಬ್ರೈನಲ್ಲಿ ಹೈಪೋಥಲಾಮಸ್ ರೀಜನ್ ಇದೆಯಲ್ಲ, ಈ ಹೈಪೋಥಲಾಮಸ್ ರೀಜನಿಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ನೇಮ್ ಏನಂದರೆ ಗೊನಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಈ ಗೊನಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ, ಹೋಗಿಬಿಟ್ಟು ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ, ಪಿಟ್ಯೂಟರಿ ಗ್ಲ್ಯಾಂಡ್ನ ಹೋಗಿ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಪಿಟ್ಯೂಟರಿ ಗ್ಲ್ಯಾಂಡ್. ಈ ಪಿಟ್ಯೂಟರಿ ಗ್ಲ್ಯಾಂಡ್ನ ಹೋಗ್ಬಿಟ್ಟು ಇದು ಆ್ಯಕ್ಟಿವೇಟ್ ಮಾಡುತ್ತೆ. ಯಾವಾಗ ಇದು ಪಿಟ್ಯೂಟರಿ ಗ್ಲ್ಯಾಂಡ್ನ ಆ್ಯಕ್ಟಿವೇಟ್ ಮಾಡುತ್ತಲ್ಲ, ಆವಾಗ ಏನಾಗುತ್ತೆ ಅಂದರೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ 2 ರೀತಿ ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ. ಸೊ ಯಾವ ಹಾರ್ಮೋನ್ ಅಂದರೆ LH ಹಾರ್ಮೋನ್ ಮತ್ತು FSH ಹಾರ್ಮೋನ್. ಸೊ ಈ LH ಹಾರ್ಮೋನ್ ಮತ್ತು FSH ಹಾರ್ಮೋನ್ ಏನಿದೆ, ಎರಡೂ ಕೂಡ ರಿಲೀಸ್ ಆಗೋದು ಆ್ಯಂಟೀರಿಯರ್ ಪಿಟ್ಯೂಟರಿ ರೀಜನಿಂದ. ಸೊ ಆ್ಯಂಟೀರಿಯರ್ ಪಿಟ್ಯೂಟರಿ ಯಾವ 2 ಹಾರ್ಮೋನ್ನ ರಿಲೀಸ್ ಮಾಡ್ತಿದೆ, LH ಅಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್, FSH ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ 2 ಹಾರ್ಮೋನ್ಗಳು ಆ್ಯಂಟೀರಿಯರ್ ಪಿಟ್ಯೂಟರಿಯಿಂದ ರಿಲೀಸ್ ಆಯಿತು. ಈಗ ರಿಲೀಸ್ ಆದಮೇಲೆ ಏನು ಮಾಡುತ್ತೆ, ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ, ಇದು ಲೇಡಿಕ್ ಸೆಲ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಲೇಡಿಕ್ ಸೆಲ್ ಇಲ್ಲಿ ಆ್ಯಕ್ಟಿವೇಟ್ ಆಯಿತು, ಆಯಿತಾ? ಇಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು, ಸಮ್ಟೈಮ್ಸ್ ಏನಾಗುತ್ತೆ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಸೆಲ್ಲಪ್ಪ ರಿಲೀಸ್ ಆಗ್ತಿದೆ, ಯಾವುದು ಹಾರ್ಮೋನ್ ರಿಲೀಸ್ ಆಗ್ತಿದೆ, ಯಾವ ಸೆಲ್ಲು ಮೇನಾಗಿ ಆ್ಯಕ್ಟಿವೇಟ್ ಆಗ್ತಿದೆ ಅಂತ. ಸೊ ನೆನ್ಪಿಟ್ಕೊಳ್ಳೋಕ್ಕೆ ನೀವು ಈಸಿಯಾಗಿ L ಫಾರ್ ಲೇಡಿಕ್. ಇಲ್ಲಿ ನೋಡಿ, ಇಲ್ಲೂ ಎಲ್ಲಿದೆಯಾ, ಇಲ್ಲೂ ಎಲ್ಲಿದೆ. ಸೊ ಎರಡೂ ಕಡೆ ಎಲ್ಲಿರೋದ್ರಿಂದ ನೀವು L ಫಾರ್ ಲೇಡಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಲ್ಯೂಟಿನೈಸಿಂಗ್ ಹಾರ್ಮೋನ್ LH ಹಾರ್ಮೋನ್ ಏನು ಮಾಡ್ತಿದೆ, ಲೇಡಿಕ್ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಈ ಲೇಡಿಕ್ ಸೆಲ್ ಬಗ್ಗೆ ಆಲ್ರೆಡಿ ನೀವು ಕಲ್ತಿದ್ರಿ, ಅದನ್ನು ರೀಕಾಲ್ ಮಾಡ್ಕೊಳ್ಳಿ. ಲೇಡಿಕ್ ಸೆಲ್ ಈಸ್ ಆಲ್ಸೋ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಸೆಲ್. ಈ ಇಂಟರ್ಸ್ಟಿಷಿಯಲ್ ಸೆಲ್ ಅಥವಾ ಲೇಡಿಕ್ ಸೆಲ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಮೇಲ್ ಹಾರ್ಮೋನ್ ಏನಿದೆಯಲ್ಲ ಆ್ಯಂಡ್ರೋಜನ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ರೋಜನಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನಿದೆ ಇದನ್ನು ರಿಲೀಸ್ ಮಾಡುತ್ತೆ. ಸೊ ಟೆಸ್ಟೋಸ್ಟಿರಾನ್ ಏನಕ್ಕೆ ಹೆಲ್ಪ್ ಆಗುತ್ತೆ, ಓವರಾಲ್ ಮೇಲಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಏನಿದೆ ಎಲ್ಲ ಡೆವಲಪ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂತಲೂ ಬರಿಬೋದು, ಓವರಾಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಗೆ ಹೆಲ್ಪ್ ಆಗುತ್ತೆ ಅಂತಲೂ ಬರಿಬೋದು. ಸೊ ಮೇನಾಗಿ ಸ್ಪರ್ಮ್ಯಾಟೋಜೆನಸಿಸಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗೋದಕ್ಕೆ ಅಂದರೆ ಸ್ಪರ್ಮ್ಯಾಟೋಜೆನಸಿಸ್
ಪ್ರೋಸೆಸ್ ಏನಿದೆ ಅದಕ್ಕೆ ಇದು ಟೆಸ್ಟೋಸ್ಟಿರೋನ್ ಹೆಲ್ಪ್ ಮಾಡುತ್ತೆ. ಇಷ್ಟು ಗೊತ್ತಾಯ್ತಾ. ನೆಕ್ಸ್ಟ್ ಕಮಿಂಗ್ ಟು FSH ಅಲ್ಲಿ ಇದು ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ತಿದೆ? FSH ಹಾರ್ಮೋನ್ ಸರ್ಟೋಲಿ ಸೆಲ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? FSH ಅಲ್ಲಿ S ಇದೆಯಾ? ಈ S ಇಲ್ಲೂ ಕೂಡ ಸರ್ಟೋಲಿ ಸೆಲ್ S ಇದೆ. ಸೊ ಹೀಗೆ S ಇರೋದು ನೀವು ನೆನ್ಪಿಟ್ಕೊಳ್ಬೋದು, S ಫಾರ್ ಸರ್ಟೋಲಿ ಸೆಲ್. ಸೊ ಹೀಗೆ FSH ಯಾವ ಸೆಲ್ನ ಆ್ಯಕ್ಟಿವೇಟ್ ಮಾಡುತ್ತೆ, LH ಯಾವ ಸೆಲ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಈಸಿಯಾಗಿ ನೆನ್ಪಿಟ್ಕೋಬೋದು. ಈ ಸರ್ಟೋಲಿ ಸೆಲ್ಗಳು ಏನು ಮಾಡ್ತಿದೆ ಅಂತ ಅದನ್ನು ಕೂಡ ನೀವು ಆಲ್ರೆಡಿ ಕಲ್ತಿದ್ದೀರಾ. ಸರ್ಟೋಲಿ ಸೆಲ್ ಮೇನಾಗಿ ಏನು ಹೆಲ್ಪ್ ಮಾಡ್ತಾ ಇದೆ? ಈ ಸ್ಪರ್ಮ್ಯಾಟಿಡ್ ಕನ್ವರ್ಟಿಂಗ್ ಇಂಟು ಸ್ಪರ್ಮ್ಯಾಟೋಸೋವಾ ಈ ಪ್ರೋಸೆಸ್ಗೆ ಹೆಲ್ಪ್ ಮಾಡ್ತಿದೆ ಅಲ್ವಾ. ಸೊ ಈ ಪ್ರೋಸೆಸ್ನ ನಾವೇನು ಹೇಳ್ತೀವಿ? ಸ್ಪರ್ಮಿಯೋಜೆನಸಿಸ್ ಅಂತ ಹೇಳ್ತೀವಿ. ಸೊ ಸ್ಪರ್ಮಿಯೋಜೆನಸಿಸ್ಗೆ ಹೆಲ್ಪ್ ಮಾಡ್ತಾ ಇರೋದು ಯಾವುದು? ಈ ಸರ್ಟೋಲಿ ಸೆಲ್. ಸರ್ಟೋಲಿ ಸೆಲ್ ಹೆಲ್ಪ್ಸ್ ಇನ್ ಸ್ಪರ್ಮಿಯೋಜೆನಸಿಸ್, ಲೇಡಿಕ್ ಸೆಲ್ ಹೆಲ್ಪ್ಸ್ ಇನ್ ಸ್ಪರ್ಮ್ಯಾಟೋಜೆನಸಿಸ್. ಇಷ್ಟನ್ನ ನೋಡಿಕೊಂಡ್ರೆ ಸಾಕು. ಮೇನಾಗಿ ಸ್ಪರ್ಮ್ಯಾಟೋಜೆನಸಿಸಲ್ಲಿ ಎರಡು ಇರೋದು, ಒಂದು ಸ್ಪರ್ಮ್ಯಾಟೋಜೆನಸಿಸ್, ಇನ್ನೊಂದು ಸ್ಪರ್ಮಿಯೋಜೆನಸಿಸ್. ಎರಡೂ ಕೂಡ ನಿಮಗೆ ಯಾವ ಹಾರ್ಮೋನ್ ಹೆಲ್ಪ್ ಮಾಡ್ತಿದೆ ಅಂತ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಇಷ್ಟೇ ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ ಸ್ಪರ್ಮ್ಯಾಟೋಜೆನಸಿಸ್. ನೆಕ್ಸ್ಟ್ ಈಗ oogenesisನ ನೋಡೋಣ. ಈ oogenesisಲ್ಲೂ ತುಂಬ ಏನೂ ಡಿಫ್ರೆನ್ಸ್ ಇರಲ್ಲ. ಹೇಗೆ ನೀವು ಸ್ಪರ್ಮ್ಯಾಟೋಜೆನಸಿಸ್ನ ಕಲ್ತಿರಲ್ಲ ಹಾಗೆಯೇ ಇಲ್ಲೂ ಕೂಡ ಇರುತ್ತೆ, ಬಟ್ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸಸ್ ಇರುತ್ತೆ. ಆ ಡಿಫ್ರೆನ್ಸಸ್ ಏನು ಅಂತ ಈಗ ನೀವು ನೋಡಿಕೊಂಡ್ರೆ ಸಾಕು. ಪ್ರೋಸೆಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಅರ್ಥ ಆಗಿಬಿಟ್ಟಿದೆಯಲ್ಲ, ಹಾಗೇ ಇರುತ್ತೆ ಪ್ರೋಸೆಸ್. ಇಲ್ಲಿ ಬರುವಂಥ ಕೆಲವೊಂದು ಚೇಂಜಸ್ಗಳನ್ನ ನೀವು ನೋಟ್ ಮಾಡಿಟ್ಕೊಂಡ್ರೆ ಸಾಕು. oogenesis ಎಲ್ಲಿ ಆಗ್ತಾ ಇದೆ ಅಂದರೆ ಓವರಿಯಲ್ಲಿ ಆಗ್ತಾ ಇದೆ. ಓವರಿ ಇಸ್ ಅ ಪ್ರೈಮರಿ ಆರ್ಗನ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ವಾ. ಈ ಪ್ರೈಮರಿ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನಾಗ್ತಾ ಇದೆ? ಈ oogenesis ಪ್ರೋಸೆಸ್ ಆಗ್ತಾ ಇದೆ. oogenesis ಪ್ರೋಸೆಸ್ನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಓವರಿ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಓವರಿ ಹೇಗಿರುತ್ತೆ, ಓವರೀಸ್ ಒಳಗಡೆ ಏನೇನೆಲ್ಲ ಸೆಲ್ ಇದೆ, ಹೇಗೆ ಅದು ಚೇಂಜಸ್ ಆಗ್ತಿದೆ ಅಂತ ಆಲ್ರೆಡಿ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ನೀವು ನೋಡಿಕೊಂಡ್ರೆ ಇನ್ನೂ ಈಸಿಯಾಗಿ ನೀವು ಕಲ್ತ್ಕೊಳ್ಬೋದು. ಈಗ ನಾನು ಅದನ್ನು ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ ಇಲ್ಲಿ ಓವರಿ ನಿಮಗೆ ಕಂಪ್ಲೀಟಾಗಿ ಕಾಣ್ತಾ ಇದೆಯಾ? ಈ ಓವರಿಯಲ್ಲಿ ನೀವು ಫಸ್ಟ್ ಏನು ನೋಡ್ತಾ ಇದ್ದೀರಾ? ಇಲ್ಲಿ ಪ್ರೈಮರಿ ಫಾಲಿಕಲ್ಗಳನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಪ್ರೈಮರಿ ಫಾಲಿಕಲ್ ಕಾಣ್ತಿದ್ಯಾ? ಸೊ ಈ ಪ್ರೈಮರಿ ಫಾಲಿಕಲ್ ಏನಿರುತ್ತೆ, ಇದು ಪ್ರೈಮರಿ ಫಾಲಿಕಲ್ ಯಾವಾಗ ಫಾರ್ಮ್ ಆಗಿರುತ್ತೆ ಅಂದರೆ ಒಂದು ಪ್ಯೂಬರ್ಟಿ ಸ್ಟೇಜಿಗೆ ಬರೋಷ್ಟರಲ್ಲಿ ಎಲ್ಲ ಫಾಲಿಕಲ್ಗಳು ನಿಯರ್ಲಿ 60 to 80,000 ಫಾಲಿಕಲ್ಸ್ ಏನಿದೆ ಪ್ರೈಮರಿ ಫಾಲಿಕಲ್ ಆಲ್ರೆಡಿ ಫೀಮೇಲ್ ಬಾಡಿಯಲ್ಲಿ ಅಂದರೆ ಫೀಮೇಲ್ ಓವರಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಇದಕ್ಕಿಂತ ಜಾಸ್ತಿ ಅಂದರೆ ಈ ಏನು ನಂಬರ್ ಹೇಳಿದೆ ನಾನು, ಇದಕ್ಕಿಂತ ಜಾಸ್ತಿ ಏನೂ ಇರೋದಿಲ್ಲ. ಅದು ಈ ಪ್ರೈಮರಿ ಫಾಲಿಕಲ್ಗಳೇ ಚೇಂಜಸ್ ಆಗ್ತಾ ಎವ್ರಿ ಮಂತ್ ಒಂದೊಂದು ಓವನ ರಿಲೀಸ್ ಮಾಡೋದು. ಸೊ ಈ ಚೇಂಜಸ್ ಏನಿದೆ ಅದನ್ನು ನೀವೀಗ ನೋಡಬೇಕಾಗಿರೋದು. ಈ ಪ್ರೈಮರಿ ಫಾಲಿಕಲ್ ಏನಾಗುತ್ತೆ, ಡಿವೈಡ್ ಆಗ್ತಾ ಸೆಕೆಂಡ್ರಿ ಫಾಲಿಕಲ್ ಆಗುತ್ತೆ, ಟರ್ಷರಿ ಫಾಲಿಕಲ್ ಆಗುತ್ತೆ, ಈ ಮತ್ತು ಫೈನಲ್ ಆಗಿ ಓವಾ ಏನಿದೆ ಅದರೊಳಗಡೆ ಇರುವಂಥ ಓವಾ ಅದು ರಿಲೀಸ್ ಆಗುತ್ತೆ. ಇಲ್ಲಿ 2 ಸೆಲ್ಗಳನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಒಂದು ಪಿಂಕ್ ಕಲರ್ ಸೆಲ್ ಇದೆಯಲ್ಲ ಅದು ಓವಾ ಅಂತ ಇಟ್ಕೊಳ್ಳಿ. ಅದು ಓವಾ ಮೇಲೆ ಸ್ಲೋ ಆಗಿ ಡೆವಲಪ್ ಆಗ್ತಾ ಇದೆ. ಅದ್ರ ಸುತ್ತ ನಿಮಗೆ ರೆಡ್ ಕಲರ್ ಸೆಲ್ಗಳು ಕಾಣ್ತಾ ಇದೆ ಅಲ್ವಾ. ಇದ್ರ ಸುತ್ತ ನೋಡಿ ರೆಡ್ ಕಲರ್ ಸೆಲ್ಗಳೆಲ್ಲ ಕಾಣ್ತಾ ಇದೆಯಲ್ಲ ಇಲ್ಲಿ. ಸೊ ಇದೆಲ್ಲ ಫಾಲಿಕಲ್ ಸೆಲ್ಸ್ ಸುತ್ತ ಇರೋದು. ಈ ಪಿಂಕ್ ಕಲರ್ ಸೆಲ್ ಇರೋದು ಓವಾ. ಸೊ 2 ಸೆಲ್ಗಳು ನಿಮಗೆ ಸೈಮಲ್ಟೇನಿಯಸ್ ಆಗಿ ಅದು ಡಿವೈಡ್ ಆಗ್ತಾ ಹೋಗುತ್ತೆ. 2 ಸೆಲ್ನ ನೀವೀಗ ಒಟ್ಟೊಟ್ಟಿಗೆ ಕಲಿತಾ ಹೋಗಬೇಕು. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ಕನ್ಫ್ಯೂಸ್ ಆಗಬೇಡಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಏನಿತ್ತು, ಈ ಪ್ರೈಮೋಡಿಯಲ್ ಫಾಲಿಕಲ್ಸ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ ಯಾವಾಗ ಒಂದು ಎಂಬ್ರಿಯೋ ಫಾರ್ಮ್ ಆಗುತ್ತಲ್ಲ, ಎಂಬ್ರಿಯೋ ಡೆವಲಪ್ ಆಗುತ್ತಲ್ಲ, ಆವಾಗಲೇ ಒಂದು ಪ್ರೈಮೋಡಿಯಲ್ ಸೆಲ್ಸ್ಗಳೆಲ್ಲ ಫಾರ್ಮ್ ಆಗಿಬಿಟ್ಟಿರುತ್ತೆ. ಈ ಪ್ರೈಮೋಡಿಯಲ್ ಸೆಲ್ಗಳು ಫಾರ್ಮ್ ಆಗಿ ಪ್ರೋಫೇಸ್ 1ಗೆ ಅಂದರೆ ಅಪ್ ಟು ಪ್ರೋಫೇಸ್ 1 ಸ್ಟೇಜ್ಗೆ ಬಂದು ಅಲ್ಲಿ ಸ್ಟಾಪ್ ಆಗಿರುತ್ತೆ. ಸ್ಪೆಷಲಿ ಪ್ರೋಫೇಸ್ 1ನಲ್ಲಿ ಯಾವ ಸ್ಟೇಜ್ ಅಂದರೆ ಡಿಪ್ಲೋಟೀನ್ ಸ್ಟೇಜ್ ಇದೆಯಲ್ಲ, ನೀವು ಇದೆಲ್ಲ ನಾನೀಗ ಮತ್ತೆ ಹೇಳೋಕ್ಕಾಗಲ್ಲ ಏನಿದು ಪ್ರೋಫೇಸ್ 1 ಡಿಪ್ಲೋಟೀನ್ ಸ್ಟೇಜ್ ಏನು ಅಂದರೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತಿರಬೇಕು ಮಿಯಾಸಿಸಲ್ಲಿ ಯಾವ್ಯಾವುದೆಲ್ಲ ಸ್ಟೇಜಸ್ ಇದೆ, ಹೇಗಾಗ್ತಿದೆ, ಇದೆಲ್ಲ ಐಡಿಯಾ ಇರಬೇಕು. ಫಸ್ಟ್ PUCಲೇ ನೀವು ಇದನ್ನೆಲ್ಲ ಕಲ್ತಿದ್ದೀರಾ. ಸೊ ಏನಾಗಿದೆ ಇಲ್ಲಿ, ಡೈರೆಕ್ಟಾಗಿ ನಾನು ಮಿಯಾಸಿಸ್ಗೆ ಬಂದಿದ್ದೀನಿ. ಮೈಟೋಸಿಸ್ ಆದಮೇಲೆ ಮಿಯಾಸಿಸ್ ಬರೋದು, ಬಟ್ ಇಲ್ಲಿ ನಾನು ಮೈಟೋಸಿಸ್ ಪ್ರೋಸೆಸ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನಾನು ಯಾವುದಕ್ಕೆ ಬಂದಿದ್ದೀನಿ, ಈ ಪ್ರೈಮೋಡಿಯಲ್ ಸೆಲ್ಸ್ಗಳು ಪ್ರೋಫೇಸ್ 1ಗೆ ಬಂದು ಸ್ಟಾಪ್ ಆಗಿರುವಂಥ ಸ್ಟೇಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೈಮರಿ ಅಥವಾ ಪ್ರೈಮೋಡಿಯಲ್ ಸೆಲ್ಸ್ಗಳೇನಿದೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಪಿಕ್ಚರಲ್ಲಿ. ಈ ಪ್ರೈಮೋಡಿಯಲ್ ಫಾಲಿಕಲ್ಸ್ ಒಂದು ಫೀಮೇಲ್ ಯಾವಾಗ ಒಂದು ಬರ್ತ್ ಆಗುತ್ತಲ್ಲ, ಅಂದರೆ ಹುಟ್ಟಿದ ತಕ್ಷಣ ಒಂದು ಫೀಮೇಲ್ ಹುಟ್ಟಿದ ತಕ್ಷಣ ಅದರಲ್ಲೇ ಆಲ್ರೆಡಿ ಈ ಪ್ರೈಮೋಡಿಯಲ್ ಸೆಲ್ಸ್ಗಳು ಸ್ಟೋರ್ ಆಗಿರುತ್ತೆ. ಒಂದಿಷ್ಟು ನಂಬರ್ ಆಫ್ ಸೆಲ್ಗಳೇನಿರುತ್ತೆ ಪ್ರೈಮೋಡಿಯಲ್ ಸೆಲ್ ಪ್ರೋಫೇಸ್ 1 ತನಕ ಡಿವೈಡ್ ಆಗಿ ಅದರಲ್ಲಿ ಒಂದು ಟೆಂಪ್ರರಿ ಅರೆಸ್ಟೆಡ್ ಅಂತ ಹೇಳ್ತಾರೆ. ಅಂದರೆ ಅಷ್ಟೇ ಸ್ಟೇಜ್ಗೆ ಸ್ಟಾಪ್ ಆಗಿಬಿಟ್ಟಿರುತ್ತೆ, ಮುಂದಕ್ಕೇನು ಫರ್ದರ್ ಡಿವಿಷನ್ ಆಗೋದಿಲ್ಲ, ಅಷ್ಟಕ್ಕೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಪ್ರೈಮರಿ oocytes ಅಂತ ಹೇಳ್ತೀವಿ. ಸೊ ಈ ಪ್ರೈಮರಿ oocytes ಯಾವ ಸ್ಟೇಜಲ್ಲಿ ಸ್ಟಾಪ್ ಆಗಿದೆ, ಪ್ರೋಫೇಸ್ 1ಗೆ ಬಂದು ಸ್ಟಾಪ್ ಆಗಿದೆ. ಪ್ರೋಫೇಸ್ 1ನಲ್ಲಿ ಯಾವುದು ಡಿಪ್ಲೋಟಿನ್ ಫೇಸಲ್ಲಿ ಅದು ಸ್ಟಾಪ್ ಆಗಿರುತ್ತೆ.
ಇದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಫೀಮೇಲ್ ಪ್ಯೂಬರ್ಟಿ ಸ್ಟೇಜ್ಗೆ ಬರುತ್ತಲ್ವಾ, ಒಂದು ಹುಡುಗಿ ಒಂದು ಮೆಚುರಿಟಿಗೆ ಬಂದಾಗ, ಪ್ಯೂಬರ್ಟಿ ಸ್ಟೇಜಿಗೆ ಬಂದಾಗ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗಿ ಆ ಹಾರ್ಮೋನಲ್ ಚೇಂಜಸ್ಸಿಂದ ಈ ಸೆಲ್ಗಳೇನಾಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ. ಫಾಲಿಕಲ್ಸ್ಗಳು ಸ್ವಲ್ಪ ಅದ್ರ ಸುತ್ತ ಫಾರ್ಮ್ ಆಗಿಬಿಟ್ಟು ಪ್ರೈಮರಿ ಫಾಲಿಕಲ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಫಾಲಿಕಲ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಫಾರ್ಮ್ ಆಗೋದಕ್ಕೆ. ಈ ಥರ ಯಾವಾಗ ಆಗುತ್ತೆ, ಒಂದು ಪ್ಯೂಬರ್ಟಿ ಸ್ಟೇಜಿಗೆ ಬಂದಾಗ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಏನಾಗುತ್ತೆ, ಈ ಪ್ರೈಮರಿ ಫಾಲಿಕಲ್ಗಳು ಸ್ಟಾರ್ಟ್ ಆಗ್ತಾ ಹೋಗಿರುತ್ತೆ. ಈ ಥರ ಯಾವಾಗ ಚೇಂಜ್ ಆಗ್ತಿರುತ್ತಲ್ಲ, ಪ್ರೈಮರಿ ಫಾಲಿಕಲ್ಗಳು ಆಗ್ತಾ ಇರುತ್ತಲ್ಲ, ಆವಾಗ ಕೆಲವೊಂದು ಸೆಲ್ಗಳೆಲ್ಲ ಡೆತ್ ಆಗಿಬಿಟ್ಟು ಕೊನೆಗೆ ಉಳ್ಕೊಳ್ಳೋದು ಬರೀ 60,000 to 80,000 ಮಾತ್ರ. ಸೊ ಒಂದು ಓವರಿ ಒಳಗಡೆ ಫೈನಲ್ ಆಗಿ ಮೆಚುರಿಟಿಗೆ ಬಂದಾಗ, ಒಂದು ಫೀಮೇಲ್ ಮೆಚುರಿಟಿಗೆ ಬಂದಾಗ ಒಂದು 60,000 to 80,000 ಪ್ರೈಮರಿ ಫಾಲಿಕಲ್ಸ್ಗಳು ಫಾರ್ಮ್ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ಯಾವುದೇ ಎಕ್ಸ್ಟ್ರಾ ಫಾಲಿಕಲ್ಗಳು ಅದರಲ್ಲಿ ಮತ್ತೆ ಫಾರ್ಮ್ ಆಗಲ್ಲ. ಫಸ್ಟ್ ಹುಟ್ಟಿದಾಗಲೇ ಒಂದು ನಂಬರ್ ಆಫ್ ಸೆಲ್ಸ್ಗಳಿರುತ್ತೆ, ಅದನ್ನು ನಾವು ಪ್ರೈಮೋಡಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಆ ಪ್ರೈಮೋಡಿಯಲ್ ಸೆಲ್ಸ್ಗಳು ಪ್ರೋಫೇಸ್ 1ಗೆ ಬಂದು ಸ್ಟಾಪ್ ಆಗಿರುತ್ತೆ. ಅದಾದ ಮೇಲೆ ಪ್ಯೂಬರ್ಟಿಗೆ ಬಂದಾಗ, ಪ್ಯೂಬರ್ಟಿ ಸ್ಟೇಜಲ್ಲಿ ಬಂದಾಗ ಕೆಲವೊಂದು ಸೆಲ್ಗಳು ಡೆತ್ ಆಗಿಬಿಟ್ಟು ಉಳ್ಕೊಳ್ಳೋಂಥ ನಂಬರ್ ಏನು 60,000 to 80,000 ಅಷ್ಟೇ. ಸೊ ಈ 60,000 to 80,000 ಸೆಲ್ಸ್ಗಳೇನಿದೆ ಇದನ್ನು ನಾವು ಪ್ರೈಮರಿ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಅದರೊಳಗಡೆ oocyte ಇರುತ್ತೆ. ಪ್ರತಿಯೊಂದು ಸ್ಟೇಜಲ್ಲಿ ಹೇಗೆ ಚೇಂಜಸ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಇಷ್ಟು ನೋಡಿದ್ರಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಸ್ಟೇಜಲ್ಲೂ ನೀವು ಹೇಗೆ ಅದು ಚೇಂಜಸ್ ಆಗ್ತಾ ಇದೆ ಅಂತ ನೋಡ್ಬೋದು. ಫಸ್ಟ್ ಇಲ್ಲಿ ನೀವು ನೋಡಿದ್ರಿ ಪ್ರೈಮೋಡಿಯಲ್ ಸೆಲ್ಸ್ ಇತ್ತು, ಅದೇನಾಗುತ್ತೆ ಪ್ರೈಮರಿ ಫಾಲಿಕಲ್ಸ್ ಆಗುತ್ತೆ. ಪ್ರೈಮರಿ ಫಾಲಿಕಲ್ಸ್ಗಳು ನಾನು ಹೇಳಿದೆ 60,000 to 80,000 ಇರುತ್ತೆ. ಇದೇನಾಗುತ್ತೆ ಎವ್ರಿ ಮಂತ್ ಒಂದ್ಸಲಿ ಒಂದು ಪಿರಿಯಡ್ಸ್ ಅಂತ ಏನು ಹೇಳ್ತೀವಿ ಫೀಮೇಲಲ್ಲಿ, ಅಥವಾ ಮೆನಾರ್ಕ್ ಅಂತ ಏನು ಹೇಳ್ತೀವಿ. ಮೆನಾರ್ಕ್ನು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಏನು ಅಂತ. ಸೊ ಮೆನಾರ್ಕ್ ಏನಾಗುತ್ತೆ, ಅದು ಸ್ಟಾರ್ಟ್ ಆದಾಗ ಪ್ರತಿ ಒಂದು ಮಂತ್ನು ಎವ್ರಿ ಮಂತ್ ಒಂದು ಫಾಲಿಕಲ್ಗಳು ಮೆಚೂರ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸೆಲ್ ಏನು ತೋರಿಸ್ತಿದ್ದೀನಿ ಅದು ಮೆಚೂರ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಈ ಪ್ರೈಮರಿ ಫಾಲಿಕಲ್ ಏನಿದೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಸೆಲ್ಗಳಿದ್ರ ಸುತ್ತ ಫಾರ್ಮ್ ಆಗ್ತಾ ಹೋಗುತ್ತೆ. ಅದರೊಳಗಡೆ ಏನಿದೆ, ಒಳಗಡೆ ನಮಗೆ ಬೇಕಾಗಿರುವಂಥ ಓವಾ ಇದೆ. ಓವಾ ಕೂಡ ಡೆವಲಪ್ ಆಗ್ತಾ ಇದೆ, ಹಾಗೆ ಸುತ್ತ ಇರೋಂಥ ಸೆಲ್ಗಳು ಕೂಡ ಡೆವಲಪ್ ಆಗ್ತಾಯಿದೆ. ಸುತ್ತ ಇರೋ ಸೆಲ್ಗಳಿಗೆ ನಾವೇನಂತ ಕರಿತೀವಿ, ಸುತ್ತ ಇರೋ ಸೆಲ್ಗೆ ನಾವು ಫಾಲಿಕಲ್ಸ್ ಅಂತ ಕರಿತೀವಿ. ಸೊ ಎರಡು ಹೆಸರು ನೀವು ನೆನ್ಪಿಟ್ಕೊಳ್ಬೇಕು, ಫಾಲಿಕಲ್ಸ್. ಸೊ ಸುತ್ತ ಇರೋ ಸೆಲ್ಗಳು ಫಾಲಿಕಲ್, ಮಧ್ಯದಲ್ಲಿರೋದು ಓವಾ. ಈ ಓವಾನೂ ಡೆವಲಪ್ ಆಗ್ತಾ ಇದೆ, ಫಾಲಿಕಲ್ಗಳು ಡೆವಲಪ್ ಆಗ್ತಿದೆ. ಅಬ್ಸರ್ವ್ ಮಾಡಿ ಹೇಗೆ ಅದು ಇನ್ಕ್ರೀಸ್ ಆಗ್ತಾ ಇದೆ, ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಹಾಗೆ ಅದರಲ್ಲೊಂದು ಕ್ಯಾವಿಟಿ ಕೂಡ ಡೆವಲಪ್ ಆಗ್ತಾ ಇದೆ. ಇಲ್ಲಿ ನೋಡಿ ಏನಿದೆ ಓವಾ ಏನಿದೆ ಅದು ಕೂಡ ಡೆವಲಪ್ ಆಗ್ತಾ ಇದೆ. ಮೆಚುರಿಟಿಗೆ ಬಂದಾಗ, ಒಂದು ಫೈನಲ್ ಸ್ಟೇಜ್ಗೆ ಬಂದಾಗ ಈ ಒಂದು ಫಾರ್ಮ್ ಆಗಿರುವಂಥ ಸ್ಟ್ರಕ್ಚರ್ ಏನಿದೆ ಇದನ್ನು ನಾವು ಗ್ರಾಫಿಯನ್ ಫಾಲಿಕಲ್ ಅಂತ ಹೇಳ್ತೀವಿ. ಈ ಗ್ರಾಫಿಯನ್ ಫಾಲಿಕಲಲ್ಲಿ ಒಂದು ಕ್ಯಾವಿಟಿನೂ ಇರುತ್ತೆ, ಹಾಗೆ ಸುತ್ತ ಫಾಲಿಕಲ್ ಸೆಲ್ಸ್ಗಳು ಇರುತ್ತೆ, ಮಧ್ಯದಲ್ಲಿ ಓವಾನೂ ಇರುತ್ತೆ. ಓಕೆನಾ. ಈ ಫುಲ್ಲಿ ಫಾರ್ಮ್ಡ್ ಸ್ಟ್ರಕ್ಚರ್ ಏನಿದೆ ಇದನ್ನು ನಾವು ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೀವಿ. ಈ ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ, ಕಂಪ್ಲೀಟಾಗಿ ಅದ್ರ ಮೆಚೂರ್ ಆದಾಗ ರಪ್ಚರ್ ಆಗುತ್ತೆ, ಅಂದರೆ ಬರ್ಸ್ಟ್ ಆಗುತ್ತೆ, ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ಏನಾಗುತ್ತೆ, ಓವಾನ ರಿಲೀಸ್ ಮಾಡುತ್ತೆ. ಓವಾನ ರಿಲೀಸ್ ಮಾಡೋಂಥ ಪ್ರೋಸೆಸ್ನ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಓವ್ಯುಲೇಷನ್ ಆದಮೇಲೆ ಉಳಿದಿರೋಂಥ ಏನಿದೆ ಇದು ಗ್ರಾಫಿಯನ್ ಫಾಲಿಕಲ್, ಅದು ಕಾರ್ಪಸ್ ಲೂಟಿಯಮ್ ಆಗುತ್ತೆ. ಇದನ್ನು ಕೂಡ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಈಗ ಇದು ರಿಲೇಟೆಡ್ ಇರೋದ್ರಿಂದ ಇದು ಮತ್ತೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಕಾರ್ಪಸ್ ಲೂಟಿಯಮ್ ಫಂಕ್ಷನ್ ಏನು ಅಂದರೆ, ಒಂದು ಹಾರ್ಮೋನ್ ಇದೆ ಪ್ರೊಜೆಸ್ಟ್ರಾನ್, ಅದನ್ನು ರಿಲೀಸ್ ಮಾಡಬೇಕು. ಅಂದರೆ ರಿಲೀಸ್ ಆಗುತ್ತೆ, ರಿಲೀಸ್ ಆಗಿಬಿಟ್ಟು ಅದಕ್ಕೆ ಮತ್ತೆ ಏನು ಫಂಕ್ಷನ್ ಇಲ್ಲ ಅಂದರೆ ಅದು ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಆದಮೇಲೆ ಅದು ಕಾರ್ಪಸ್ ಆಲ್ಬಿಕನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಕಾರ್ಪಸ್ ಆಲ್ಬಿಕನ್ಸ್, ವೈಟ್ ಕಲರ್ದು. ಸೊ ಇಷ್ಟು ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ಲ. ಇದನ್ನೇ ಈಗ ನೀವು ಡಯಾಗ್ರಾಮ್ಯಾಟಿಕ್ ವೇಯಲ್ಲಿ ನೀವು ಎಕ್ಸಾಮಲ್ಲಿ ಬರೆಯೋದಾದರೆ ಸಿಂಪಲ್ ವೇಯಲ್ಲಿ ಹೇಗೆ ಬರಿಬೋದು ಅದನ್ನು ಈಗ ತೋರಿಸ್ತೀನಿ. ಈ ಸ್ಲೈಡಲ್ಲಿ ನಿಮಗೆ ಫಾಲಿಕಲ್ ಸೆಲ್ ಹೇಗೆ ಡೆವಲಪ್ ಆಗ್ತಿದೆ, ಹಾಗೆ ಒಂದು ಓವಾ ಅದರೊಳಗಡೆ ಹೇಗೆ ಡೆವಲಪ್ ಆಗ್ತಿದೆ ಅದನ್ನು ಕೂಡ ಎರಡನ್ನೂ ತೋರಿಸಿದ್ದಾರೆ. ಈ ಸೈಡ್ ಏನಿದೆಯಲ್ಲ ಇದನ್ನು ನಾನೀಗ ಫೋಕಸ್ ಮಾಡ್ತಾ ಹೋಗ್ತೀನಿ, ಈ ಸೈಡ್ದು ನೀವು ಹಾಗೆ ರೆಫರ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಫಸ್ಟ್ ಏನಿತ್ತು, ಫಸ್ಟ್ ಫಾರ್ಮ್ ಆಗುವಂಥ ಸೆಲ್ ಏನಿದೆ ಅದನ್ನು ನಾವು ಊಗೋನಿಯಮ್ ಅಂತ ಕರಿತೀವಿ. ಊಗೋನಿಯಮ್ ಸೆಲ್ ಏನಾಗಿರುತ್ತೆ, ಡಿಪ್ಲಾಯ್ಡ್ ಆಗಿರುತ್ತೆ. ಡಿಪ್ಲಾಯ್ಡ್ ಅಂದರೆ 46 ಕ್ರೋಮೋಸೋಮ್ ಇದೆ. ಸೊ ಇದು ಏನಾಗುತ್ತೆ, ಮೈಟೋಸಿಸ್ ಆಗಿಬಿಟ್ಟು ಪ್ರೈಮರಿ oocyte ಫಾರ್ಮ್ ಆಗುತ್ತೆ. ಸೊ ಪ್ರೈಮರಿ oocyte ಫಾರ್ಮ್ ಆದಾಗ ಅದರಲ್ಲೂ ಕೂಡ 46 ಇದೆ. ಈಗ 46 ಇರುವಂಥ ಪ್ರೈಮರಿ oocyte ಏನಾಗುತ್ತೆ, ಯಾವ ಸ್ಟೇಜಲ್ಲಿ ಸ್ಟಾಪ್ ಆಗಿರುತ್ತೆ, ಪ್ರೋಫೇಸ್ 1 ಸ್ಟೇಜಲ್ಲಿ, ನಾನು ಹೇಳ್ದೆಲ್ಲ ಪ್ರೋಫೇಸ್ 1 ಸ್ಟೇಜಲ್ಲಿ ಅದು ಅರೆಸ್ಟ್ ಆಗಿರುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಅದಾದಮೇಲೆ ಒಂದು ಫೀಮೇಲ್ ಪ್ಯೂಬರ್ಟಿಗೆ ಬರುತ್ತೆ, ಆಯಿತಾ.
ಒಂದು ಫೀಮೇಲ್ ಪ್ಯೂಬರ್ಟಿಗೆ ಬಂದಾಗ ಅದು ಮತ್ತೆ ಫರ್ದರ್ ಡಿವಿಷನ್ ಏನಿದೆ ಪ್ರೋಫೇಸ್ 1ಇಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕಂಟಿನ್ಯೂ ಆಗಿ ಎಲ್ಲಿ ಸ್ಟಾಪ್ ಆಗುತ್ತೆ ಮತ್ತೆ ಅಂದರೆ ಮೆಟಾಫೇಸ್ 2ಗೆ ಸ್ಟಾಪ್ ಆಗುತ್ತೆ ಮತ್ತೆ. ಓಕೆ, ಮೆಟಾಫೇಸ್ 2 ಸ್ಟೇಜಿಗೆ ಬಂದಾಗ ಅದು ಓವ್ಯುಲೇಷನ್ ಪ್ರೋಸೆಸ್ ಆಗಿ ರಿಲೀಸ್ ಆಗೋದು. ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಬಟ್ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಏನಿದೆ ಪ್ರೈಮರಿ oocyte ಏನಿದೆ ಅದು 46 ಕ್ರೋಮೋಸೋಮ್ ಇದೆ, ಅದು ಪ್ರೋಫೇಸ್ 1ಗೆ ಸ್ಟಾಪ್ ಆಯಿತು. ಪ್ರೋಫೇಸ್ 1ಗೆ ಸ್ಟಾಪ್ ಆದಾಗ ಪ್ಯೂಬರ್ಟಿಗೆ ಬಂದ ಮೇಲೆ ಅದು ಮತ್ತೆ ಫರ್ದರ್ ಡಿವಿಷನ್ ಸ್ಟಾರ್ಟ್ ಮಾಡ್ತು. ಅಂದರೆ ಪ್ರೋಫೇಸ್ 1 ಆದಮೇಲೆ ಏನು ಬರುತ್ತೆ, ಮೆಟಾಫೇಸ್ 1 ಬರುತ್ತೆ, ಅನಾಫೇಸ್ 1 ಬರುತ್ತೆ, ಟೀಲೋಫೇಸ್ 1 ಬರುತ್ತೆ. ಹಾಗೆ ಬರ್ತಾ 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 ನೆಕ್ಸ್ಟ್ ಏನಾಗುತ್ತೆ, ಪ್ರೋಫೇಸ್ 2 ಬರುತ್ತೆ, ಮೆಟಾಫೇಸ್ 2 ಬರುತ್ತೆ. ಸೊ ಇದೆಲ್ಲ ಯಾವಾಗ ಆಗೋದು ಅಂದರೆ ಪ್ಯೂಬರ್ಟಿ ಆದಮೇಲೆ ಇದು ಈ ಡೆವಲಪ್ಮೆಂಟ್ ಏನಿದೆ ಎವ್ರಿ ಮಂತ್ ಒಂದೊಂದು ಫಾಲಿಕಲ್ ಏನಿದೆ ಅದು ಡೆವಲಪ್ ಆಗ್ತಾ, ಅದರೊಳಗಡೆ ಓವಾ ಕೂಡ ಡೆವಲಪ್ ಆಗ್ತಾ ಈ ಸ್ಟೇಜ್ಗೆ ಮೆಟಾಫೇಸ್ 2ಗೆ ಬಂದಾಗ ಮತ್ತೆ ಅದು ಸ್ಟಾಪ್ ಆಗುತ್ತೆ. ಆ ಸ್ಟೇಜಲ್ಲಿರುವಾಗ ಮೆಟಾಫೇಸ್ 2 ಸ್ಟೇಜಲ್ಲಿರುವಾಗ ಓವ್ಯುಲೇಷನ್ ಆಗಿಬಿಡುತ್ತೆ. ಅಂದರೆ ಓವಾ ಈಚೆ ಬಂತು, ಗ್ರಾಫಿಯನ್ ಫಾಲಿಕಲಿಂದ ಈಚೆ ಬಂತು. ಈಚೆ ಬಂದ ಮೇಲೆ ಇಲ್ಲಿ ಬಂದಂಥ ಸೆಲ್ಗಳು 2 ರೀತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಸೆಲ್ ಕಾಣ್ತಾ ಇದೆ, ಒಂದು ದೊಡ್ಡದಾಗಿ ಒಂದು ಸೆಲ್ ಕಾಣ್ತಾ ಇದೆ. ಸೊ ಮಿಯೋಸಿಸ್ 1 ಆಗುವಾಗ ನಿಮಗೆ ನಾರ್ಮಲ್ ಆಗಿ ಆಯಿತು. ಮಿಯೋಸಿಸ್ 1 ಆಗುವಾಗ 2 ಸೆಲ್ ಫಾರ್ಮ್ ಆಗಬೇಕಲ್ಲ. ಸೊ 2 ಸೆಲ್ ಫಾರ್ಮ್ ಆಗಿದ್ರಲ್ಲಿ ಒಂದು ಚಿಕ್ಕದಾಗಿದೆ ಒಂದು ಸೆಲ್, ಇನ್ನೊಂದು ದೊಡ್ಡದಾಗಿದೆ. ಸೊ ಈ ಚಿಕ್ಕ ಸೆಲ್ನ ನಾವೇನು ಹೇಳ್ತೀವಿ ಅಂದರೆ ಪೋಲಾರ್ ಬಾಡಿ ಅಂತ ಹೇಳ್ತೀವಿ. ಇಲ್ಲಿ ಫಾರ್ಮ್ ಆಗ್ತಾ ಇರೋವಂಥ ಸೆಲ್ಗಳು ಎರಡೂ ಈಕ್ವಲ್ ಆಗಿಲ್ಲ. ಅದೇ ನೀವು ಸ್ಪರ್ಮಾಟೋಜೆನಸಿಸಲ್ಲಿ ನೋಡಿದಾಗ 2 ಈಕ್ವಲ್ ಸೆಲ್ಲೇ ಫಾರ್ಮ್ ಆಗಿತ್ತು. ಮಿಯೋಸಿಸ್ ಆದಮೇಲೂ ಒಂದು ನಾರ್ಮಲ್ ಸೆಲ್ಗಳೇ ಫಾರ್ಮ್ ಆಗಿತ್ತು. ಬಟ್ ಇಲ್ಲಿ ಆ ಥರ ಆಗ್ತಾಯಿಲ್ಲ. ಫಸ್ಟ್ ಮಿಯೋಸಿಸ್ 1 ಆದಾಗ 2 ಸೆಲ್ ಫಾರ್ಮ್ ಆಗುತ್ತಲ್ಲ, ಆ 2 ಸೆಲ್ಗಳಲ್ಲಿ ಒಂದು ಪೋಲಾರ್ ಬಾಡಿ ಆಗಿರುತ್ತೆ, ಇನ್ನೊಂದು ನಾರ್ಮಲ್ ಸೆಲ್ ಆಗಿರುತ್ತೆ. ನೆಕ್ಸ್ಟ್ ಮಿಯೋಸಿಸ್ 2 ಕಂಪ್ಲೀಟ್ ಆಗೋಷ್ಟರಲ್ಲಿ 4 ಸೆಲ್ಸ್ ಫಾರ್ಮ್ ಆಗಿರಬೇಕು. ಸೊ ಈ ಮಿಯೋಸಿಸ್ 2 ಎಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಓವ್ಯುಲೇಷನ್ ಆದಮೇಲೆ. ಅಂದರೆ ಓವ್ಯುಲೇಷನ್ ಆದಮೇಲೆ ಅಕಸ್ಮಾತ್ ಏನಾದರೂ ಅದಕ್ಕೆ ಸ್ಪರ್ಮ್ ಸಿಕ್ಕಿ, ಈ ಓವಾಗೆ ಸ್ಪರ್ಮ್ ಸಿಕ್ಕಿ ಫರ್ಟಿಲೈಸೇಷನ್ ಆದರೆ, ನೋಡಿ ಇಲ್ಲೂ ಕೂಡ ಕಂಡೀಷನ್ ಇದೆ, ಫರ್ಟಿಲೈಸೇಷನ್ ಆದರೆ ಮಾತ್ರ ಅದು ಮತ್ತೆ ಮಿಯೋಸಿಸ್ 2ಗೆ ಎಂಟರ್ ಆಗೋದು. ಫರ್ಟಿಲೈಸೇಷನ್ನೇ ಆಗಿಲ್ಲ ಅಂದರೆ ಮೆಟಾಫೇಸ್ 2 ಸ್ಟೇಜಲ್ಲೇ ಅದು ಓವಾ ರಿಲೀಸ್ ಆಗಿ ಅಲ್ಲೇ ಸತ್ತು ಹೋಗುತ್ತೆ. ಫೀಮೇಲ್ ಬಾಡಿಯಲ್ಲಿ ಫೆಲೋಪಿಯನ್ ಟ್ಯೂಬಲ್ಲೇ ಸತ್ತು ಹೋಗುತ್ತೆ. ಇಲ್ಲ ಅದಕ್ಕೆ ಫರ್ಟಿಲೈಸೇಷನ್ ಆಯಿತು ಅಂತ ಇಟ್ಕೊಳ್ಳಿ, ಸ್ಪರ್ಮ್ ಬಂದು ಫ್ಯೂಸ್ ಆಗಿದೆ. ಆವಾಗ ಏನು ಮಾಡುತ್ತೆ, ಇಮಿಡಿಯೇಟಾಗಿ ಠಕ್ ಅಂತ ಅದೇನು ಮಾಡುತ್ತೆ, ಮೆಟಾಫೇಸ್ 2ಇಂದ ಅನಾಫೇಸ್ 2ಗೆ ಎಂಟರ್ ಆಯಿತು, ಟೀಲೋಫೇಸ್ 2ಗೆ ಎಂಟರ್ ಆಯಿತು. ಫೈನಲ್ ಆಗಿ 4 ಸೆಲ್ನ ಪ್ರೊಡ್ಯೂಸ್ ಮಾಡ್ತು. ಈ 4 ಸೆಲ್ಲಲ್ಲಿ ಈ ಪೋಲಾರ್ ಬಾಡಿ ಇತ್ತಲ್ಲ ಚಿಕ್ಕದು, ಈ ಪೋಲಾರ್ ಬಾಡಿ ಅದರ ಥರನೇ ಚಿಕ್ಕದನ್ನೇ 2 ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ ಪೋಲಾರ್ ಬಾಡೀಸೇ ಮತ್ತೆ. ಓಕೆ, ಸೊ ಅದು ಕೂಡ ಚಿಕ್ಕ ಸೆಲ್ಲೇ ಪೋಲಾರ್ ಬಾಡಿ. ಈ ದೊಡ್ಡದೊಂದು ಸೆಲ್ ಇತ್ತಲ್ಲ, ಈ ದೊಡ್ಡ ಸೆಲ್ ಏನು ಮಾಡುತ್ತೆ, ಅದು ಮತ್ತೆ 2 ಡಿವೈಡ್ ಆಗುತ್ತೆ. ಅದೇ ಅಲ್ವಾ ಮಿಯೋಸಿಸ್ ಫೈನಲ್ ಆಗಿ 4 ಬರಬೇಕಲ್ಲ. ಸೊ ಈ 2ರಲ್ಲಿ ಮತ್ತೆ ಒಂದು ಪೋಲಾರ್ ಬಾಡಿ ಮತ್ತೆ ಒಂದು ನಾರ್ಮಲ್ ಬಿಗ್ಗರ್ ಸೆಲ್. ಈ ನಾರ್ಮಲ್ ಬಿಗ್ಗರ್ ಸೆಲ್ ಮಾತ್ರ ನಮಗೆ ಬೇಕಾಗಿರೋದು. ಈ 3 ಪೋಲಾರ್ ಬಾಡಿ ಏನಿದೆ ಇದಿಷ್ಟು ವೇಸ್ಟ್. ಈ 3 ಪೋಲಾರ್ ಬಾಡಿಗಳು ವೇಸ್ಟು. ಈ ಒಂದು ಲಾಸ್ಟಲ್ಲಿ ಒಂದು ಓವಮ್ ಪ್ರೊಡ್ಯೂಸ್ ಆಗಿದೆಯಲ್ಲ, ಅದು ಮಾತ್ರ ಒಂದು ಮೇಲ್ ಗ್ಯಾಮೆಟ್ ಜೊತೆ ಹೋಗ್ಬಿಟ್ಟು ಫ್ಯೂಸ್ ಆಗಿ ಮತ್ತೆ ಏನಾಗುತ್ತೆ, ಅದೆಲ್ಲ ಝೈಗೋಟ್ ಫಾರ್ಮೇಷನ್ ಆಗೋದು ಅದೆಲ್ಲ ಆಗುತ್ತೆ. ಇಲ್ಲ ಅಂತಂದರೆ ಈ ಮೆಟಾಫೇಸ್ 2 ಸ್ಟೇಜಲ್ಲಿ ಏನು ಓವಾ ರಿಲೀಸ್ ಆಗಿತ್ತು ಅಲ್ಲಿಗೆ ಸ್ಟಾಪ್. ಸೊ ಫೀಮೇಲ್ ಬಾಡಿಯಲ್ಲಿ ಹೀಗೆ ಆಗ್ತಾ ಇರೋದು. ಮೆಟಾಫೇಸ್ 2 ಇರುವಾಗಲೇ ಅದು ಏನಾಗ್ತಿದೆ, ಡಿಸೆಂಟಿಗ್ರೇಟ್ ಆಗೋಗ್ತಿದೆ. ಏನಾದರೂ ಸ್ಪರ್ಮ್ ಸಿಕ್ಕಿದ್ರೆ ಮೆಟಾಫೇಸ್ 2ಇಂದ ಕಂಟಿನ್ಯೂ ಆಗಿ 3 ಪೋಲಾರ್ ಬಾಡಿ ಪ್ರೊಡ್ಯೂಸ್ ಆಗಿ ಒಂದೇ ಒಂದು ಕಂಪ್ಲೀಟ್ ಫಂಕ್ಷನಲ್ ಓವಮ್ ಪ್ರೊಡ್ಯೂಸ್ ಆಗಿರುತ್ತೆ. ಈ ಫಂಕ್ಷನಲ್ ಓವಾನೇ ಝೈಗೋಟ್ ಆಗೋದು. ಓಕೆ, ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋನ ಸ್ಲೋ ಆಗಿ ಪ್ಲೇ ಮಾಡಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಕಾನ್ಸೆಪ್ಟ್ನ. ಈ ಪ್ರೋಸೆಸ್ನ ನೀವು ಕಲಿಯುವಾಗ ಗ್ರಾಫಿಯನ್ ಫಾಲಿಕಲ್ ಸ್ಟ್ರಕ್ಚರ್ನ ಕೂಡ ನಿಮಗೆ NCERTಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗ್ರಾಫಿಯನ್ ಫಾಲಿಕಲ್ ಹೇಗಿರುತ್ತೆ, ಅದರಲ್ಲಿ ಯಾವ್ಯಾವುದು ಸ್ಟ್ರಕ್ಚರ್ಗಳು ಇಂಪಾರ್ಟೆಂಟ್ ಅಂದರೆ, ಈ ಗ್ರಾಫಿಯನ್ ಫಾಲಿಕಲ್ಲಿ 2 ನೀವು ಲೇಯರ್ಗಳನ್ನ ನೋಡ್ತೀರಾ. ಔಟಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಥೀಕಾ ಎಕ್ಸ್ಟರ್ನಾ. ಅದರಿಂದ ಒಳಗಡೆ ಒಂದು ಲೇಯರ್ ಕಾಣುತ್ತೆ, ಅದನ್ನು ಥೀಕಾ ಇಂಟರ್ನಾ ಅಂತ ಹೇಳ್ತೀವಿ. ಸೊ ಥೀಕಾ ಎಕ್ಸ್ಟರ್ನಾ ಮತ್ತು ಥೀಕಾ ಇಂಟರ್ನಾ. ಇದಾದಮೇಲೆ ಇನ್ನು ಒಳಗಡೆ ಒಂದು ಕ್ಯಾವಿಟಿ ಕಾಣಿಸ್ತಾ ಇದೆ ನಿಮಗೆ, ಕಂಪ್ಲೀಟ್ ಒಂದು ಏನು ಹೇಳ್ತೀವಿ ಸ್ಪೇಸ್. ಈ ಕ್ಯಾವಿಟಿನ ನಾವು ಆ್ಯಂಟ್ರಮ್ ಅಂತ ಹೇಳ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ಈ ಆ್ಯಂಟ್ರಮ್ ಒಳಗಡೆ ಲಿಕ್ಕರ್ ಫಾಲಿಕಲ್ ಅಂದರೆ ಅದೊಂದು ಲಿಕ್ವಿಡ್ ಸ್ಟೋರ್ ಆಗಿರುತ್ತೆ, ಅದನ್ನು ಲಿಕ್ಕರ್ ಫಾಲಿಕಲ್ ಅಂತ ಹೇಳ್ತೀವಿ. ಅದು ಲಿಕ್ಕರ್ ಫಾಲಿಕಲ್ ಅದರೊಳಗಡೆ ಇರುತ್ತೆ. ಮತ್ತು ಇಲ್ಲಿ ಇನ್ನೇನು ನೋಡಬೇಕು ಅಂದರೆ, ಇಷ್ಟು ಸ್ಟ್ರಕ್ಚರ್ ಆದಮೇಲೆ ಇಲ್ಲಿ ಒಳಗಡೆ ಓವಾ ಇದೆಯಲ್ಲ, ಈ ಓವಾ ನಿಮಗೆ ಕಾಣಿಸ್ತಿದೆಯಾ, oocyte ಅಥವಾ ಓವಾ, ಇದೇ ಓವಾ ಅಥವಾ oocyte.
ಇದ್ರ ಸುತ್ತ ಏನಿದೆ ಅದನ್ನು ನೋಡಬೇಕೀಗ ನೀವು. ಬರೀ ಗ್ರಾಫಿಯನ್ ಫಾಲಿಕಲ್ ನೋಡಿದ್ರೆ ಸಾಕಾಗಲ್ಲ, ಓವಾದು ಸ್ಟ್ರಕ್ಚರ್ನ ಕೂಡ ನೀವು ತಿಳ್ಕೊಂಡಿರಬೇಕು. ಈ ಸೈಟ್ ಅಥವಾ ಓವಾ ಏನಿದೆ ಅದ್ರ ಸುತ್ತ ಏನಿದೆ, ಝೋನಾ ಪೆಲುಸಿಡಾ ಇದೆ. ಝೋನಾ ಪೆಲುಸಿಡಾ ಸುತ್ತ ಏನಿದೆ, ಕೊರೋನಾ ರೇಡಿಯೇಟಾ ಇದೆ. ಓಕೆನಾ? ಸೊ ಇನ್ನೂ ಡೀಟೇಲ್ ಆಗಿ ನಾನು ನಿಮಗೆ ಓವಾದ ಸ್ಟ್ರಕ್ಚರ್ನ ಸಪ್ರೇಟಾಗಿ ತೋರಿಸ್ತೀನಿ. ಇಲ್ಲಿ ಗ್ರಾಫಿಯನ್ ಫಾಲಿಕಲ್ನ ಮಾತ್ರ ಈಗ ನಾವು ಫೋಕಸ್ ಮಾಡೋಣ. ಸೊ ಇಲ್ಲಿ ಗ್ರಾಫಿಯನ್ ಫಾಲಿಕಲ್ ಮೇನಾಗಿ ಏನೇನು ನೋಡಿದ್ರೆ, ಒಂದು ಔಟರ್ ಮೋಸ್ಟ್ ಲೇಯರ್ನ ಥೀಕಾ ಎಕ್ಸ್ಟರ್ನ ಅಂತೀವಿ, ಅದರ ಒಂದು ಒಳಗಡೆ ಥೀಕಾ ಇಂಟರ್ನ ಹೇಳ್ತೀವಿ, ಒಂದು ಕ್ಯಾವಿಟಿ ಕಾಣುತ್ತೆ ಅದನ್ನು ಆ್ಯಂಟ್ರಮ್ ಅಂತೀವಿ, ಆ್ಯಂಟ್ರಮ್ ಒಳಗಡೆ ಫ್ಲೂಯಿಡ್ ಫಿಲ್ ಆಗಿದೆ, ಮತ್ತು ಅದರೊಳಗಡೆ ನಿಮಗೆ ಓವಾ ಕಾಣಿಸುತ್ತೆ. ಓವಾ ಫಾರ್ಮ್ ಆಗುವಾಗ ಇಲ್ಲೊಂದು ನಿಮಗೆ ಒಂದು ಬಲ್ಜ್ ರೀಜನ್ ಕಾಣ್ತಿದ್ಯಾ, ಒಂದು ಸೆಲ್ ಇದ್ದರೆ ಸೆಲ್ ಒಳಗಡೆ ಹಿಂಗೆ ಬಲ್ಜ್ ರೀಜನ್ ಇದೆಯಲ್ಲ, ಸೊ ಈ ಬಲ್ಜ್ ಸ್ಟ್ರಕ್ಚರ್ನ ನಾವು ಕ್ಯುಮುಲಸ್ ಉಫರಸ್ ಅಂತ ಹೇಳ್ತೀವಿ, ಕ್ಯುಮುಲಸ್ ಉಫರಸ್ ಸೆಲ್ಸ್ ಅಂತ. ಸೊ ಇಷ್ಟು ನೀವು ತಿಳ್ಕೊಳ್ಳಿ ಸಾಕು. ಈಗ ಗ್ರಾಫಿಯನ್ ಫಾಲಿಕಲ್ ಬಗ್ಗೆ ಇಷ್ಟು ಸಾಕು. ನೆಕ್ಸ್ಟ್ ಕಮ್ಮಿಂಗ್ ಟು ಓವಾ ಸ್ಟ್ರಕ್ಚರ್. ಓವಾ ಸ್ಟ್ರಕ್ಚರಲ್ಲಿ ನೀವು ಈಗ ಡೀಟೇಲ್ ಆಗಿ ಈಗ ನೋಡಿ. ಫಸ್ಟ್ ಈಗ ಒಂದು ನ್ಯೂಕ್ಲಿಯಸ್ಸಿಂದನೇ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮಗೆ ಓವಾ ಇದೆಯಲ್ಲ, ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಇಸ್ ಓವಾ. ಈ ಓವಾ ಒಳಗಡೆ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ಸುತ್ತ ಏನಿದೆ, ಸೈಟೋಪ್ಲಾಸಮ್ ಇದೆ. ಓಕೆ, ನ್ಯೂಕ್ಲಿಯಸ್ ಸುತ್ತ ಸೈಟೋಪ್ಲಾಸಮ್ ಇದೆ. ಈ ಸೈಟೋಪ್ಲಾಸಮ್ನ ಕವರ್ ಮಾಡಿರೋದು ಯಾವುದು, ಪ್ಲಾಸ್ಮಾ ಮೆಂಬ್ರೇನ್ ಅಲ್ವಾ? ಸೊ ಇದು ಪ್ಲಾಸ್ಮಾ ಮೆಂಬ್ರೇನ್. ಸೈಟೋಪ್ಲಾಸಮ್ ಸುತ್ತ ಏನಿದೆ, ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಆ ಪ್ಲಾಸ್ಮಾ ಮೆಂಬ್ರೇನಿಂದ ಮತ್ತೆ ಇನ್ನೊಂದು ಕವರಿಂಗ್ ಇದೆ ಪ್ಲಾಸ್ಮಾ ಮೆಂಬ್ರೇನ್ ಸುತ್ತ. ಅದನ್ನು ನಾವೇನು ಹೇಳ್ತೀವಿ, ಝೋನಾ ಪೆಲುಸಿಡಾ ಅಂತ ಹೇಳ್ತೀವಿ. ಈ ಪ್ಲಾಸ್ಮಾ ಮೆಂಬ್ರೇನ್ದು ಹೊರಗಡೆ ಇರುವಂಥ ಇನ್ನೊಂದು ಲೇಯರ್ನ ಝೋನಾ ಪೆಲುಸಿಡಾ ಅಂತ ಹೇಳ್ತೀವಿ. ಅದರಿಂದ ಹೊರಗಡೆ ಇನ್ನೊಂದು ಸೆಲ್ಸ್ಗಳು ಕಾಣ್ತಿದೆ, ಅದನ್ನು ಕೊರೋನಾ ರೇಡಿಯೇಟಾ ಅಂತ ಕರಿತೀವಿ. ಸೊ ಇಷ್ಟು ನೀವು ಕಲ್ತ್ಕೊಳ್ಬೇಕಾಗಿರೋದು. ಯಾವ್ಯಾವುದೆಲ್ಲ 4 ರೀಜನ್ಗಳೇನಿದೆ, ಫಸ್ಟು ನ್ಯೂಕ್ಲಿಯಸ್ಸಿಂದ ಸ್ಟಾರ್ಟ್ ಮಾಡಿದ್ರೆ, ನ್ಯೂಕ್ಲಿಯಸ್ ಸುತ್ತ ಏನಿದೆ, ಸೈಟೋಪ್ಲಾಸಮ್ ಇದೆ. ಸೈಟೋಪ್ಲಾಸಮ್ ಸುತ್ತ ಏನಿದೆ, ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಪ್ಲಾಸ್ಮಾ ಮೆಂಬ್ರೇನ್ ಸುತ್ತ ಏನಿದೆ, ಝೋನಾ ಪೆಲುಸಿಡಾ ಇದೆ. ಝೋನಾ ಪೆಲುಸಿಡಾ ಆದಮೇಲೆ ಲಾಸ್ಟ್ ಲೇಯರ್ ಏನು ಕಾಣ್ತಿದೆ, ಅದು ಕೊರೋನಾ ರೇಡಿಯೇಟಾ. ಇಷ್ಟೇ ನೀವು ತಿಳ್ಕೊಳ್ಬೇಕಾಗಿರೋದು. ಅದನ್ನು ಆರ್ಡ್ರಲ್ಲಿ ಬರೆದ್ರೆ ನಿಮಗೆ ಈ ಥರ ಕಾಣುತ್ತೆ: ಜರ್ಮೈನಲ್ ವೆಸಿಕಲ್, ಪ್ಲಾಸಮ್, ಲೆಮಾ, ಪ್ರಿವೈಟಲಿನ್ ಸ್ಪೇಸ್, ಝೋನಾ ಪೆಲುಸಿಡಾ, ಕೊರೋನಾ ರೇಡಿಯೇಟ್. ಈಗ ಪ್ರಿವೈಟಲಿನ್ ಸ್ಪೇಸ್ ಏನಪ್ಪ ಅಂತ ಕನ್ಫ್ಯೂಸ್ ಆಗಬೇಡಿ. ಇಟ್ ಈಸ್ ಅ ಗ್ಯಾಪ್ ಬಿಟ್ವೀನ್ ಲೆಮಾ ಆ್ಯಂಡ್ ದ ಝೋನಾ ಪೆಲುಸಿಡಾ. ಝೋನಾ ಪೆಲುಸಿಡಾಗೂ ಮತ್ತು ಲೆಮಾ ಏನಿದೆ, ಲೆಮಾ ಇಸ್ ನಥಿಂಗ್ ಬಟ್ ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಆ ಪ್ಲಾಸ್ಮಾ ಮೆಂಬ್ರೇನ್ಗೂ ಮತ್ತು ಝೋನಾ ಪೆಲುಸಿಡಾ ಮಧ್ಯದಲ್ಲಿ ಇರುವಂಥ ಒಂದು ಸ್ಪೇಸ್ ಏನಿದೆ, ಅದನ್ನು ಪ್ರಿವೈಟಲಿನ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಓವಾ ಸ್ಟ್ರಕ್ಚರ್ ಬಗ್ಗೆ ನೀವು ಕಲಿಬೇಕಾಗಿರುವಂಥದ್ದು. ಸೊ ಈಗ ಕಂಪ್ಲೀಟ್ ಓಜೆನಸಿಸ್ ಪ್ರೋಸೆಸ್ ಏನಿದ್ದು ಅದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆಗಿದ್ದರೆ ಮತ್ತೆ ವಿಡಿಯೋನ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ, ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನನ್ನ ಕಾಂಟ್ಯಾಕ್ಟ್ ಇಮೇಲ್ ಐಡಿನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ನನಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ನೀವು ನನಗೆ ಕೇಳ್ಬೋದು. ನಾನು ಆದಷ್ಟು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಏನಿತ್ತು ಓಜೆನಸಿಸ್ ಮತ್ತು ಸ್ಪರ್ಮ್ಯಾಟೋಜೆನಸಿಸ್, ಇದು ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಮೆನ್ಸ್ಟ್ರುಯಲ್ ಸೈಕಲ್ ಏನಿದೆ ಅದನ್ನು ಡೀಟೇಲ್ ಆಗಿ ನೋಡೋಣ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.